श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोर्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्ठानि साधयेष्टानि माधव। ಶತಾನಂದ ಋಷಿಗಳು ಜನಕ ಮಹಾರಾಜನಿಗೆ ಬಂದ ದುಃಖವನ್ನು ಪರಿಹಾರ ಮಾಡುವುದಕ್ಕಾಗಿ ವೆಂಕಟಾಚಲ ಮಹಾತ್ಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. 4 ಯುಗದಲ್ಲೂ ಕೂಡ 4 ಹೆಸರು ಇದೆ ಅಂತ ನಾವು ನೋಡಿದ್ದೀವಿ. ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ಅಂಜನಾದ್ರಿ ಅಥವಾ ದ್ವಾಪರ ಯುಗದಲ್ಲಿ ಶೇಷಾಚಲ ಅಥವಾ ಶೇಷಾದ್ರಿ, ಕಲಿಯುಗದಲ್ಲಿ ವೆಂಕಟಾಚಲ, ಹಾಗೆ ಅಂತ 4 ಹೆಸರಿನಿಂದ ಶೋಭಿಸ್ತಾ ಇದೆ ಆ ಪರ್ವತ. ನಿನ್ನೆ ದಿವಸ ಕೃತ ಮತ್ತು ತ್ರೇತ ಯುಗದಲ್ಲಿ ವೃಷಭಾಚಲ, ಅಂಜನಾಚಲ ಅಂತ ಯಾಕೆ ಹೆಸರು ಬಂತು ಅಂತ ನಾವು ನೋಡಿದ್ದೀವಿ. ತದನಂತರ ದ್ವಾಪರ ಯುಗದಲ್ಲಿ ಯಾಕೆ ಶೇಷಾಚಲ ಅಂತ ಹೆಸರು ಬಂತು ಅಂತ ಅದನ್ನು ನೋಡಬೇಕು. ಜನಕ ಉವಾಚ ಸಂತೋಷಂ ಅಭವನ್ಮಹ್ಯಂ ಶ್ರುತ್ವಾ ತನ್ನಾಮ ಕೀರ್ತನಂ ದ್ವಾಪರೇ ಶೇಷಶೈಲೇತಿ ಕಥಂ ಖ್ಯಾತಿರ್ಭವಿಷ್ಯತಿ. ಶತಾನಂದ ಉವಾಚ ಪುರಾ ವೈಕುಂಠನಗರೆ ದ್ವಾರಿ ಶೇಷಂ ಸಮಾದಿಶತ್ ದೇವಾದಿದೇವೋ ಭಗವಾನ್ ರಮಾಸಾರ್ಧಂ ರಮಾಪತಿ. ಒಮ್ಮೆ ಪರಮಾತ್ಮ ಶೇಷದೇವರನ್ನು ದ್ವಾರಪಾಲಕನನ್ನಾಗಿ ಆಯೋಜನೆ ಮಾಡಿದಂತೆ. ಮಾಡಿ ರಮೆ ಜೊತೆಗೆ ಪರಮಾತ್ಮ ತಾನು ಒಳಗೆ ಇದ್ದ. ಆ ಸಂದರ್ಭದಲ್ಲಿ ವಾಯುದೇವರು ಅಲ್ಲಿ ಬರ್ತಾರಂತೆ. ಅಕಸ್ಮಾತ್ ಕಾರಣಾತ್ ಪ್ರಾಪ್ತೋ ಅಂತ ಬರೀತಾರೆ. ಏನೋ ಒಂದು ಅವಸರ ಕಾರ್ಯ ಪರಮಾತ್ಮನನ್ನು ಭೇಟಿಯಾಗಬೇಕಾಗಿದೆ, ಅದರಿಂದ ವಾಯುದೇವರು ಅಲ್ಲಿ ಪ್ರವೇಶರಾಗ್ತಾರೆ. ಆದರೆ ಶೇಷದೇವರು ನಿಲ್ಲಿಸ್ತಾರೆ. ಪರಮಾತ್ಮನ ಆಜ್ಞೆ ಆಗಿದೆ, ಯಾರನ್ನು ಕೂಡ ಕಳಿಸಬಾರದು, ಹಾಗೆ ಅಂತ ದ್ವಾರಂ ನಿರೋಧಯಾಮಾಸ ರುಗ್ಮದಂಡೇನ ಅಂತ ಆ ಒಂದು ದಂಡ ಇಟ್ಕೊಂಡಿರ್ತಾರೆ. ದಂಡವನ್ನು ಮುಂದೆ ಇಟ್ಟು ನೀವು ಹೋಗಬಾರದು ಹಾಗೆ ಅಂತ ವಾಯುದೇವರನ್ನೇ ನಿಲ್ಲಿಸ್ತಾ ಇದ್ದಾರೆ. ಗಾಳಿಯನ್ನು ಯಾರು ನಿಲ್ಲಿಸ್ಲಿಕ್ಕಾಗ್ತದೆ ಹೇಳಿ? ಗಾಳಿಯನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಈ ರೀತಿಯಾಗಿ ಶೇಷದೇವರು ಹೇಳ್ತಾ ಇದ್ದಾರೆ. ಮಾ ಗಚ್ಚ ಅಂತಸ್ತಃ ತಥೋ ಮರುತ್ ಹಾಗೆ ಅಂತ. ಆಗ ವಾಯುದೇವರು ಹೇಳ್ತಾರೆ, ಏನಪ್ಪ ಶೇಷದೇವರೇ, ನಿಮಗೆ ನೆನಪಿಲ್ಲವಾ? ಇದೇ ಸ್ಥಾನದಲ್ಲೇ ಇದ್ದು ಜಯ ವಿಜಯರು ಶಾಪವನ್ನು ಪಡೆದಿದ್ದರು. ಜಯ ವಿಜಯರಿಗೆ ಸನಕಾದಿಗಳು ಅವರನ್ನು ಬಿಡೋದಿಲ್ಲ ಅಂತ ಹೇಳಿದಾಗ ಸನಕಾದಿಗಳು ಶಾಪವನ್ನು ಕೊಟ್ಟಿದ್ದರು. ನೆನಪಿಲ್ಲವಾ ನಿಮಗೆ? ಹಾಗೆ ಅಂತ ಭಾಗವತದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಆ ಜಯ ವಿಜಯರು ಕೇವಲ ಸನಕಾದಿಗಳನ್ನು ಕೂಡ ತಡೆದಿಲ್ಲ, ತತ್ಪೂರ್ವದಲ್ಲಿ ಲಕ್ಷ್ಮೀದೇವಿಯನ್ನು ನಿಲ್ಲಿಸಿಬಿಟ್ಟಿದ್ದರಂತೆ. ನೀನು ಕೂಡ ಒಳಗಡೆ ಹೋಗಬಾರ್ದು ಹಾಗೆ ಅಂತ, ಪರಮಾತ್ಮನ ಆಜ್ಞೆ ಇಲ್ಲ ಹಾಗೆ ಅಂತ. ಏನೋ ಹೋಗಲಿಂದ ಮಾಫಿ ಮಾಡಿಬಿಟ್ರು, ಅದರ ಸನಕಾದಿಗಳು ಬಿಟ್ಟಿಲ್ಲ, ಶಾಪ ಕೊಟ್ಟೇ ಬಿಟ್ರು. ಮರೆತಿದ್ಯಾ ನೀನು ಹಾಗೆ ಅಂತ ವಾಯುದೇವರು ಕೇಳ್ತಾರೆ. ಆಗ ವಿಸ್ಮೃತಂತು ತ್ವಯಾ ಮೂರ್ಖ
ದ್ವಾರಪೋವಧ್ಯ ನಿರೂಪಿತಃ ತದ್ವಾಕ್ಯಾಜ್ಯೇನ ರಾಜೇಂದ್ರ ಪ್ರಜ್ಜ್ವಾಲ ವಿಶೋಲ್ಬಣ. ಇದನ್ನು ಕೇಳಿ ಶೇಷದೇವರಿಗೆ ಭಾರಿ ಸಿಟ್ಟು ಬಂದೋಯ್ತು. ಬೈತಾರೆ, ಕಿಂ ಗರಿಷ್ಠಂ ವಚಃ ಪ್ರೋಕ್ತಂ, ಯಾಕೆ ದೊಡ್ಡ ಮಾತನ್ನಾಡ್ತೀಯ? ಜೀವನ ಇಚ್ಛಾನ ವಿದ್ಯತೆ, ಏನು ಬದುಕಬೇಕು ಅಂದರೆ ನಿನಗೆ ಇಚ್ಛೆ ಇಲ್ಲವಾ? ಹಾಗೆ ಅಂತ ಶೇಷದೇವರು ಕೇಳ್ತಾ ಇದ್ದಾರೆ. ತಥಾ ತ್ವಂ ನರವದ್ವಾಯೋ ವೃಥಾ ಸರ್ವಂ ಪ್ರಭಾಷಸಿ. ಏನೋ ಒಂದು ಸಾಮಾನ್ಯ ಮನುಷ್ಯನಂತೆ ನೀನು ಮಾಡ್ತೀಯ. ಬಲದಲ್ಲಿ ಆಗಲಿ, ಜ್ಞಾನದಲ್ಲಿ ಆಗಲಿ, ವೈರಾಗ್ಯದಲ್ಲಿ ಆಗಲಿ, ವಿಷ್ಣು ಭಕ್ತಿಯ ವಿಚಾರದಲ್ಲಾಗಲಿ ನನಗೆ ಸಮ ನಮೇ ಸಮಃ ಅಂತ ಬರೀತಾರೆ. ಶೇಷದೇವರಿಗೆ ಅದು ಒಂದು ಅಹಂಕಾರ ಬಂದೋಯ್ತು. ಬಲದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿಷ್ಣು ಭಕ್ತಿಯಲ್ಲಿ ನನಗೆ ಸಮನಾದವರು ಯಾರೂ ಇಲ್ಲ ಹಾಗೆ ಅಂತ. ಅದರಿಂದಲೇ ಪರಮಾತ್ಮ ನನ್ನನ್ನೇ ಇಲ್ಲಿ ನಿಲ್ಲಿಸಿಟ್ಟಿದ್ದಾನೆ ಹಾಗೆ ಅಂತ. ಅಂತರಂಗ ಭಕ್ತ ನಾನು ಹಾಗೆ ಅಂತ ಹೇಳಿ ಶೇಷದೇವರು ಹೇಳ್ತಾ ಇದ್ದಾರೆ. ನೃಲೋಕಾನಾಂ ಹಿತಾರ್ಥಾಯ ಹಿತಾರ್ಥಂ ಜಗದೀಶಿತು ಸ್ಥಾಪಿತ. ಲೋಕದ ಹಿತಕ್ಕಾಗಿ ಪರಮಾತ್ಮ ನನ್ನನ್ನು ಇಲ್ಲಿ ನಿಲ್ಲಿಸಿಟ್ಟಿದ್ದಾನೆ ಹಾಗೆ ಅಂತ ಹೇಳಿದಾಗ ಆಗ ವಾಯುದೇವರು ನೋಡಿ, ಇದು ಶೇಷದೇವರು ಕೊಟ್ಟ ಕಾರಣ ಏನು? ನಾನು ಅಂತಸ್ಥ, ಸದಾ ಪರಮಾತ್ಮನ ಶೇಷ ಅಂದರೆ ಏನು? ಪರಮಾತ್ಮನ ಮಂಚ, ಪರಮಾತ್ಮನ ಹಾಸಿಗೆ. ಅದು ಶೇಷದ ಸರ್ಪದ ಚರ್ಮ ತುಂಬ ಮೆತ್ತಗೆ ಇರ್ತದಂತೆ. ನನಗೆ ಗೊತ್ತಿಲ್ಲ, ಹೇಳಿದ್ದು ಕೇಳಿದ್ದು ಉಂಟು ಅಷ್ಟೇ. ಅದು ತುಂಬ ಮೆತ್ತಗೆ ಇರ್ತದಂತೆ. ಅದರಿಂದ ಪರಮಾತ್ಮ ಅದನ್ನು ಬೆಡ್ಡಿಂಗ್ ಆಗಿ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆಗ ವಾಯುದೇವರು ಹೇಳ್ತಾರೆ, ಹೌದಪ್ಪ, ನೀನು ಪರಮಾತ್ಮನ ಮಂಚವಾಗಿದ್ದಿ ಹಾಗೆ ಅಂತೇಳಿ ಪರಮಾತ್ಮನ ಪುತ್ರನ, ಅದರಿಂದ ನೀನು ಹೇಗೆ ದೊಡ್ಡವನಾಗುವಿ ಹಾಗೆ ಅಂತ ಪ್ರಶ್ನೆ ಮಾಡ್ತಾರೆ. ವಾಯುದೇವರು ಒಂದು ಉದಾಹರಣೆ ಕೊಡ್ತಾರೆ. ಬೆಕ್ಕು ಎಲ್ಲಿ ಓಡಾಡ್ತದೆ? ಎಲ್ಲ ಕಡೆ ಓಡಾಡ್ತಾ ಇದೆ. ಅಡುಗೆ ಮನೆಯಲ್ಲಿ ಹೋಗ್ತದೆ, ರೂಮಲ್ಲಿ ಇರುತ್ತವೆ, ಎಲ್ಲ ಕಡೆ ಓಡಾಡ್ತವೆ. ಆನೆ ಹೊರಗೇ ಇರುತ್ತವೆ. ನಮ್ಮ ಮನೆಯಲ್ಲಿಲ್ಲ, ಅರಮನೆಗಳಲ್ಲಿ ಇತ್ಯಾದಿಗಳಲ್ಲಿ ನಾವು ನೋಡ್ತೀವಿ. ಅದೇನು ಒಳಗೆ ಪ್ರವೇಶ ಮಾಡಿ ಅಡುಗೆ ಮನೆ ಬೇರೆ ಕಡೆಯೆಲ್ಲ ಹೋಗೋದಿಲ್ಲ. ಅದು ಹಾಗೆ ಅಂತ ಹೇಳಿ ಹೊರಗಡೆ ಆನೆ ನಿಂತಿದೆ ಅಂತ ಹೇಳಿ ಬೆಕ್ಕಿಗೆ ಬೆಲೆ ಜಾಸ್ತಿ, ಎಲ್ಲ ಕಡೆ ಓಡಾಡ್ತದೆ, ಆನೆಗೆ ಬೆಲೆ ಕಡಿಮೆ ಅಂತ ಹೇಳಿಕ್ಕಾಗ್ತದ? ನೋಡಿ, ಇದು ವಾಯುದೇವರು ಕೊಡುವ ತರ್ಕ ಕಾರಣ. ನೀನು ಅದೇ ರೀತಿಯಾಗಿ ಹೌದು ಪರಮಾತ್ಮನ ಮಂಚವಾಗಿ ಇದ್ದಿ ಹಾಗೆ ಅಂತ ಹೇಳಿ ಹೊರಗಿರೋರೆಲ್ಲ ಏನು ದುರ್ಬಲರು ಹಾಗೆಂಬ ಒಂದು ಭಾವನೆ ಬೇಡ ನಿನಗೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆಯನ್ನು ಕೂಡ ವಾಯುದೇವರು ಕೊಡ್ತಾರೆ. ಒಂದು ಸೇವಕ ಇದ್ದಾನೆ. ಅವನು ಆ ರಾಜನ ಪಾದವನ್ನು ಒತ್ತುವ ಸೇವೆ ಮಂಚದ ಮೇಲೆ ಕೂತು ಮಾಡ್ತಾನೆ. ರಾಜ ಮಲಗಿದ್ದಾನೆ, ಪಾದ ಸೇವೆ ಮಾಡ್ತಾ ಆ ಸೇವಕ ಇದ್ದಾನೆ. ಮಂಚದಲ್ಲಿ ಕೂತು ಸೇವೆ ಮಾಡ್ತಾನೆ ಹಾಗೆ ಅಂತ ಕೂಡಲೇ ಆ ರಾಜನ ಮಗನಿಗಿಂತ ಆ ಸೇವಕ ದೊಡ್ಡವನಾಗಿಬಿಡ್ತಾನ? ಮಗ ಎಲ್ಲ ಹೊರಗೆ ಆಟಾಡ್ತಾ ಕೂತಿರ್ತಾನೆ. ಹಾಗೆ ಅಂತ ಹೇಳಿ ಆ ಮಗನಿಗಿಂತ ಸೇವಕ ದೊಡ್ಡವನು ಅಂತ ಆಗ್ತಾನ? ಆಗೋದಿಲ್ಲ. ಅದೇ ರೀತಿಯಾಗಿ ಏನೋ ಮಾಡ್ತಿ, ಪರಮಾತ್ಮನ ಸೇವೆಯನ್ನು ಮಾಡ್ತಿ, ಹಾಗೆ ಅಂತೇಳಿ ಮಗನಾದ ನನ್ನನ್ನು ಈ ರೀತಿಯಾಗಿ ನೀನು ದೂರ ಮಾಡೋದು ಸರಿಯಲ್ಲ. ಪುತ್ರೇ ಕಾ ನ್ಯೂನತ ವದ, ಮಗನಲ್ಲಿ ಏನು ನ್ಯೂನತೆ ಇದೆ ಹೇಳಿ ನೀನು ಹಾಗೆ ಅಂತ ವಾಯುದೇವರು ಕೇಳ್ತಾರೆ. ಕಿಮರ್ಥಂ ಕ್ರೋಶಸೇ ವೀರ ಕಫ್ಪುಮಾನ್ ಆಗತಃ ಪರಃ ಇತ್ಯುಕ್ತೋ ದೇವದೇವೇನ ಫಣಿ ದೇವಮಭಾಷತ. ಆಗ ಪರಮಾತ್ಮ ಇವರು ಮಾತನಾಡುವ ಪರಮಾತ್ಮನೇ ಮಾತಾಡಿಸೋದು ಇವರಿಬ್ಬರ ಒಳಗೆ ಇದ್ದು, ಏನೋ ಮಾತು ಶಬ್ದ ಕೇಳ್ತದಲ್ಲ ಅಂತ ಹೇಳಿ ಲಕ್ಷ್ಮಿಯಿಂದ ಕೂಡಿಕೊಂಡು ಹೊರಗೆ ಬರ್ತಾ ಇದ್ದಾನೆ. ಒಂದು ಕೇಳ್ತಾನೆ ಶೇಷದೇವರ ಹತ್ರ, ಏನು ಶಬ್ದ, ಯಾರ ಜೊತೆಗೆ ಮಾತಾಡ್ತಾ ಇದ್ದಿ, ಯಾರು ಬಂದಿರೋದು ಹಾಗೆ ಅಂತ ಕೇಳಿದಾಗ ಶೇಷದೇವರು ಹೇಳ್ತಾ ಇದ್ದಾರೆ, ಮಲಯಾಚಲ ವಾಸಸ್ತು ವಾಯುರ್ ಅತ್ಯಂತ ಗರ್ವಿತಃ ಅವಾಚ್ಯ ವಾಚನಂ ಚೋಕ್ತಂ ವಾಯುನ ಅತ್ಯಂತ ಮಾನಿನ. ಇವನು ಮಲಯದ ಪರ್ವತದಲ್ಲಿ ಇರತಕ್ಕವನು, ಗಾಳಿ ಸಂಚಾರ ಅಲ್ಲಿ ಬೆಟ್ಟದ ಪ್ರದೇಶದಲ್ಲಿ ಜಾಸ್ತಿ ಇರುತ್ತದೆ, ಅಲ್ಲಿ ವಾಸ ಮಾಡತಕ್ಕವನು ಇವನು. ಇಲ್ಲಿ ಬಂದು ಕೂಗಾಡ್ತಾ ಇದ್ದಾನೆ, ಭಾರೀ ಅಭಿಮಾನ ಉಳ್ಳವನಾಗಿ ಇವನು ಮಾತಾಡ್ತಾ ಇದ್ದಾನೆ ಹಾಗೆ ಅಂತ ಹೇಳಿದಾಗ ವಾಯುದೇವರು ಪರಮಾತ್ಮ ಬಂದ ಕೂಡಲೇ ಮೊದಲು ಮಾಡಿದ್ದು ಕಂಪ್ಲೇಂಟ್ ಕೊಟ್ಟಿಲ್ಲ. ವಾಯುದೇವರು ಏನು ಮಾಡಿದರು?
ಭಕ್ತಿಯಿಂದ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಹಾಗೆ ಬರೀತಾರೆ, ಸಾಷ್ಟಾಂಗಂ ಪ್ರಣಿಪತ್ಯತಂ, ಹಾಗೆ ಅಂತ. ಪರಮಾತ್ಮನ ನೋಡಿದ ಕೂಡಲೇ, ದೊಡ್ಡವರು ಬಂದ ಕೂಡಲೇ ಏನು ಮಾಡಬೇಕು? ಸಾಷ್ಟಾಂಗ ಎರಗಬೇಕಂತ. ಇದು ದೊಡ್ಡವರಿಗೆ ಜ್ಞಾನಿಗಳ ಲಕ್ಷಣ. ಇದು ದೊಡ್ಡವರು ಬಂದಾಗ ನಮಸ್ಕಾರ ಮಾಡ್ತಾರೆ. ವಾಯುದೇವರು ಆದರೆ ನೋಡಿ, ಶೇಷದೇವರು ಮಾಡಿಲ್ಲ. ಬಂದ ಕೂಡಲೇ ಏನು ಕೇಳಿದರು? ವಾಯುದೇವರು ಸರಿ ಇಲ್ಲ, ಅತ್ಯಂತ ಗರ್ವಿಷ್ಠರಾಗಿ ಇದ್ದಾರೆ, ಹಾಗೆ ಅಂತ ಕಂಪ್ಲೇಂಟ್ ಕೊಟ್ಟರು. ವ್ಯತ್ಯಾಸ ನೋಡಿ ಅಂತ. ಕಿಮರ್ಥಂ ಕಲಹ ಪುತ್ರ ಶೇಷೇನ ಅತ್ಯಂತ ಮಾನಿನ ತೂಷ್ಣೀಂ ಬಭೂವ ನೃಪದೆ ವಾಯುರ ಅತ್ಯಂತ ಭಕ್ತಿಮಾನ್. ಯಾಕೆ ಜಗಳ ಆಗ್ತಾ ಇದ್ದೀರಾ ಹಾಗೆ ಅಂತ ವಾಯುದೇವರನ್ನು ಕೇಳಿದಾಗ ಅವರು ನಮಸ್ಕಾರ ಮಾಡಿ ಸುಮ್ಮನೆ ಆಗಿಬಿಟ್ರು, ಮೌನವನ್ನು ತಾಳಿದರು. ಜ್ಞಾನಿಗಳು ಉತ್ತರ ಕೊಡೋದಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ವಾಯುರ ಅತ್ಯಂತ ಭಕ್ತಿಮಾನ್, ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮ್ರರಾಗಿ ವಾಯುದೇವರು ಇದ್ದರು. ಆಗ ಶೇಷದೇವರು ಹೇಳ್ತಾರೆ, ಅಹಂ ಸಮರ್ಥೋ ಭಗವನ್ ಭಲೇ ಜ್ಞಾನೇ ಚ ತ್ವತ್ಪ್ರಿಯೇ ಮತ್ಸಮೋ ನಾಸ್ತಿ ಭೂಲೋಕೆ ನಾಕೇವ ಬ್ರಹ್ಮಸದ್ಮಣಿ. ಸ್ವಾಮಿ, ನನ್ನಲ್ಲಿ ಇರುವಷ್ಟು ಬಲ ಜ್ಞಾನ, ನಿನ್ನ ಪ್ರಿಯನಾದವ ನಾನು, ಅಂಥ ಪ್ರಿಯನಾದ ನನ್ನಲ್ಲಿ ಇರತಕ್ಕ ಬಲ ಜ್ಞಾನ ಅದು ಭೂಲೋಕದಲ್ಲಾಗಲಿ, ಇನ್ನು ದೇವಲೋಕದಲ್ಲಾಗಲಿ, ಸ್ವರ್ಗಲೋಕದಲ್ಲೇ ಆಗಲಿ ಯಾರಿಗೂ ಕೂಡ ನನ್ನಲ್ಲಿ ಇರುವಷ್ಟು ಬಲಜ್ಞಾನ ಇರೋದಿಲ್ಲ. ಸರಿಯೋ ತಪ್ಪೋ ಇದು? ಈ ಮಾತು ಸರಿಯೋ ತಪ್ಪೋ? ಹಾಂ, ತಪ್ಪು ಇದು. ಈ ಮಾತು ಸರಿಯಲ್ಲ. ಸರೀಸೃವ ವಚಶ್ರುತ್ವ ಪ್ರೋವಾಚ ಪಣಿನಂ ಹರಿ. ಪರಮಾತ್ಮ ಹೇಳ್ತಾನೆ, ನಾವಾಂಗ್ಮಾತ್ರೇನ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮಂ. ನೋಡಪ್ಪ ಶೇಷ, ನೀನು ಭಾರಿ ಬಲಿಷ್ಠ ಅಂತ ಹೇಳ್ಕೊತಾ ಇದೆಯಾ, ಆದರೆ ಬಲಾಬಲ ತೀರ್ಮಾನ ಆಗಬೇಕು. ಬಲಾಬಲ ತೀರ್ಮಾನ ಆಗುವುದು ಯಾವುದರಿಂದ ಅಲ್ಲ? ಮಾತಿನಿಂದ ಅಲ್ಲ, ಕೆಲಸ ಮಾಡಿ ತೋರಿಸಬೇಕು. ನಾನು ಬಲಿಷ್ಠ ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಬೇಕು. ಬರೀ ಥಿಯರಿಟಿಕಲ್ ಆಗಿ ಹೇಳಿದರೆ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ ಹಾಗೆ ಅಂತ ಪರಮಾತ್ಮ ಹೇಳಿದಾಗ ಪರಮಾತ್ಮನೇ ಹೇಳ್ತಾನೆ, ಇಲ್ಲೇ ಉತ್ತರ ದಿಗ್ಭಾಗದಲ್ಲಿ ಮೇರುನಂದನಂ, ಮೇರು ಪರ್ವತದ ಮಗ ಆನಂದಾದ್ರಿ ಅಂತ ಕರೀತಾರೆ. ಯಾವುದು? ಆನಂದಾದ್ರಿ. ಆ ಮೇರು ಪರ್ವತವನ್ನು ನೀನು ಸುತ್ತಾಕು, ಆ ಆನಂದಾದ್ರಿಯನ್ನು ನೀನು ಸುತ್ತಾಕು. ನಿನ್ನ ಬಾಯಿಯಿಂದ ವಿಷದ ಗಾಳಿಯನ್ನು ಊದುತ್ತಾ ಇರು. ಶೇಷದೇವರು ಸರ್ಪ, ಆ ವಿಷದ ಗಾಳಿಗೆ ಅನೇಕ ಜನ ಸತ್ತೋಗ್ತಾರೆ. ಅದರಿಂದ ಅದು ಬಲ, ಅದರ ಶಕ್ತಿ ಅದು. ಆ ವಿಷವೇ ಸರ್ಪಗಳಿಗೆ ಶಕ್ತಿ. ಅದರಿಂದ ನಿನ್ನಲ್ಲಿ ಇರುವ ಶಕ್ತಿ ಒಂದು ವೈಶಿಷ್ಟ್ಯ. ದೇವರು ಒಂದೊಂದು ಪ್ರಾಣಿಗಳಿಗೂ ಒಂದೊಂದು ವೈಶಿಷ್ಟ್ಯವನ್ನು ಕೊಟ್ಟಿರ್ತಾನೆ. ನಿನ್ನಲ್ಲಿ ಇರುವ ಶಕ್ತಿಯನ್ನು ನೀನು ಬಳಸು. ನಿನ್ನ ಶಕ್ತಿ ಇದ್ದಷ್ಟು ಆ ಪರ್ವತವನ್ನು ಗಟ್ಟಿ ಹಿಡ್ಕೊಂಡು ಕೂತ್ಕೋ. ವಾಯುದೇವರು ಅದನ್ನು ಅಲಗಾಡಿಸಿಬಿಟ್ರೆ ಆಗ ಗೊತ್ತಾಗ್ತದೆ ಯಾರು ಬಲಿಷ್ಠರು ಹಾಗೆ. ಹೌದಲ್ಲ? ನೋಡಿ, ಇದೇ ಘಟನೆ ಕೃಷ್ಣಾವತಾರದಲ್ಲಿ ನಾವು ಕಾಣ್ತೀವಿ. ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನೀನು ಸರ್ವೋತ್ತಮ ಸರ್ವೋತ್ತಮ ಅಂತ ಜನ ಎಲ್ಲ ಹೇಳ್ತಾರೆ, ನಾನು ಒಪ್ಕೋತೀನಿ. ಆದರೆ ನಮಗಿದೇನಾಗ್ತಾ ಇಲ್ಲ, ಮನವರಿಕೆ ಆಗ್ತಾ ಇಲ್ಲ. ನೀನು ಸರ್ವೋತ್ತಮ ಅಂತ ನಮಗೆ ಪ್ರೂವ್ ಮಾಡಿ ತೋರಿಸು ಹಾಗೆ. ಪರಮಾತ್ಮ ನಕ್ಕು ಅಂತ ನಕ್ಕಿ ಹೇಳ್ತಾನೆ, ಅತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಎಲ್ಲರನ್ನೂ ಎಲ್ಲರೂ ಸೇರಿದ್ದಾರೆ, ಎಲ್ಲರೂ ಇದ್ದಾರೆ, ದೇವತೆಗಳೂ ಸೇರಿದ್ದಾರೆ, ಬ್ರಹ್ಮಾದಿ ದೇವತೆಗಳೂ ಸೇರಿದ್ದಾರೆ, ಎಲ್ಲ ರಾಜರೂ ಸೇರಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ನನ್ನ ಜೊತೆಗೆ ಯುದ್ಧ ಆಗಲಿ, ಆಗ ಗೊತ್ತಾಗಿಬಿಡುತ್ತದೆ ಯಾರಲ್ಲಿ ಬಲ ಜಾಸ್ತಿ ಇದೆಯೋ ಅವರು ಉತ್ತಮರು. ಹೌದು ತಾನೆ? ಮನೆಯಲ್ಲಿ ಯಾರು ಬಲ ಜಾಸ್ತಿ ಇದೆಯೋ ಅವರೇ ಉತ್ತಮರು. ಸಭೆಯಲ್ಲೂ ಅಷ್ಟೇ, ರಾಜರ ಸಭೆಯಲ್ಲೂ ಅಷ್ಟೇ, ಯಾರು ಬಲಿಷ್ಠರೋ ಅವರು ಉತ್ತಮರು. ರಾಜನಿಗೆ ಸಾಮಾನ್ಯ ಬಲ ಜಾಸ್ತಿ ಇರುತ್ತದೆ, ಅದಕ್ಕೆ ಅವನ ಸಿಂಹಾಸನದಲ್ಲಿ ಕೂತಿರ್ತಾನೆ. ಬಲ ಜಾಸ್ತಿ ಇದ್ದವರು ಕೂಡ್ತಾರೆ. ಅದರಿಂದ ಕೃಷ್ಣನಿಗೂ ಪ್ರತಿಯೊಬ್ಬರಿಗೂ ಕೂಡ ಯುದ್ಧ ಆಯಿತು. ಯುದ್ಧ ಅಂದರೆ ಅದೇನು ದ್ವೇಷದಿಂದ ಅಲ್ಲ, ಬಲಾಬಲದ ಯುದ್ಧ. ಅದು ಯಾರು ಬಲಿಷ್ಠರು ಅಂತ ತೀರ್ಮಾನ ಮಾಡೋದಕ್ಕೆ. ಕೃಷ್ಣ ಎಲ್ಲರನ್ನೂ ಸೋಲಿಸಿದ. ಏನು ತೀರ್ಮಾನ ಆಯಿತು? ಕೃಷ್ಣನಲ್ಲಿ ಬಲ ಜಾಸ್ತಿ ಇದೆ, ಅದರಿಂದ ಕೃಷ್ಣ ಸರ್ವೋತ್ತಮ. ಆದರೆ ಒಬ್ಬ ಮಾತ್ರ ಇದಕ್ಕೆ ಬಗ್ಗಿಲ್ಲ. ಯಾರದು? ಭೀಮಸೇನ ದೇವರು. ನಾನು ಕೃಷ್ಣನ ಜೊತೆಗೆ ಯುದ್ಧ ಆಗಿದ್ದಲ್ಲ, ಅದು ಹೆಸರೇ ತೆಗಿಬೇಡಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬರಲೇಬೇಡಿ. ಯಾಕೆ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರ. ಆಟಕ್ಕಾಗಿಯೂ ಕೂಡ ನಾನು ದೇವ್ರ ಜೊತೆಗೆ ಏನು ಮಾಡೋದಿಲ್ಲ, ಯುದ್ಧ ಆಗಿದ್ದಲ್ಲ ಆಡೋದಿಲ್ಲ, ನನ್ನ ಹತ್ರ ಬರಲೇಬೇಡಿ ಹಾಗೆ ಅಂತ ಹೇಳ್ಬಿಟ್ಟು ಪರಮಾತ್ಮ ಬಂದ ಅಂತ. ನೋಡಪ್ಪ, ನಿಮ್ಮ ಅಮ್ಮ ಕೇಳ್ತಾ ಇದ್ದಾಳೆ, ಸರ್ವೋತ್ತಮ ಸಿದ್ಧ ಆಗಬೇಕಾಗಿದೆ, ಹರಿಸರ್ವೋತ್ತಮ ಅನ್ನುವ ವಿಚಾರ ಸಿದ್ಧ ಆಗಬೇಕಾಗಿದೆ, ಮುಂದೆ ನಿನಗೂ ಉಪಯೋಗ ಬೀಳುತ್ತದೆ. ಯಾಕೆ? ಮಧ್ವಾಚಾರ್ಯರಾಗಿ ನೀನು ಮುಂದೆ ಹುಟ್ಲಿಕ್ಕಿದ್ದಿ, ಹಾಗೆಲ್ಲ ಜಗತ್ತು ಸುಳ್ಳು ಅಂತ ಹೇಳಿ ತಿರುಗುವವರೇ ಜಾಸ್ತಿ ಇರ್ತಾರೆ.
ಅವರ ಮಧ್ಯದಲ್ಲಿ ಹರಿಸರ್ವೋತ್ತಮ ಜಗತ್ಸತ್ಯತ್ವವನ್ನು ಹೇಳುವ ನಿನಗೂ ಕೂಡ ಈ ಘಟನೆ ಉಪಯೋಗ ಬೀಳುತ್ತದೆ, ಅದರಿಂದ ಯುದ್ಧ ಮಾಡು. ಹಾಗೆ ಸ್ವಾಮಿನ ಹೇಗೆ ಯುದ್ಧ ಮಾಡಲಿ, ನಾನು ಶುದ್ಧ ಧರ್ಮದಲ್ಲಿ ಇದ್ದೇನೆ. ಅದಕ್ಕೆ ಪರಮಾತ್ಮನೇ ಒಂದು ಉಪಾಯವನ್ನು ಹೇಳಿದ. ಏನಂತ, ನೀನು ನನ್ನ ಜೊತೆಗೆ ಯುದ್ಧ ಮಾಡಬೇಡ. ರಥದ ಚಕ್ರ ಒಂದಿತ್ತು, ರಥದ ಚಕ್ರವನ್ನು ಗಟ್ಟಿ ಹಿಡ್ಕೋ, ರಥದ ಚಕ್ರ ಗಟ್ಟಿ ಹಿಡ್ಕೋ. ನಾನು ಅದನ್ನು ಉರುಳಿಸಿದರೆ ನಾನು ಬಲಿಷ್ಠ, ನಾನು ಉರುಳಿಸ್ಲಿಲ್ಲ, ರಥ ಚಕ್ರ ಹಾಗೇ ಇತ್ತು ಅಂದರೆ ನೀನು ಬಲಿಷ್ಠ. ಎಷ್ಟು ಒಪ್ಕೋತೀಯ? ಯುದ್ಧ ಗಿದ್ದ ಆಡೋದು ಬೇಡ, ನಿನ್ನ ಧರ್ಮಕ್ಕೂ ಚ್ಯುತಿ ಬರೋದು ಬೇಡ. ನೋಡಿ ಕೃಷ್ಣ ಮಾಡಿದ ಉಪಾಯ. ಆಯಿತು ಅಂತ ಭೀಮಸೇನ ದೇವರು ರಥ ಚಕ್ರ ಹಿಡಿಯೋದಕ್ಕೆ ಪರಮಾತ್ಮನ ಆದೇಶ ಆಗಿದೆ, ಚಕ್ರ ಹಿಡ್ಕೋತೀನಿ, ಚಕ್ರವನ್ನು ಧರಿಸ್ಕೋತೀನಿ, ಅದಕ್ಕೂ ತಯಾರು. ಚಕ್ರವನ್ನು ಧರಿಸ್ಕೋತೀನಿ, ಚಕ್ರವನ್ನು ಹಿಡ್ಕೋತೀನಿ, ಎಲ್ಲದಕ್ಕೂ ತಯಾರು ಸ್ವಾಮಿ. ಹಾಗೆ ಆದರೆ ಯುದ್ಧ ಮಾತ್ರ ಬೇಡ, ನಿನ್ನ ವಿರುದ್ಧ ಮನಸಾಪಿ ಆಟಕ್ಕಾಗಿಯೂ ಕೂಡ ಮಾಡಲಿಕ್ಕೆ ನಾನು ತಯಾರಾಗಿಲ್ಲ. ಆ ರೀತಿಯಾಗಿ ಶುದ್ಧ ಭಾಗವತ ಧರ್ಮದಲ್ಲಿ ಭೀಮಸೇನ ದೇವರು ಇದ್ದರು ಅಂತ. ಆಗ ಪರಮಾತ್ಮ ಕಾಲಿನಿಂದ ಈಗ ಸರಿಸ್ತಾನೆ, ಆ ಚಕ್ರ ಓಡಿ ಹೋಗ್ತದೆ. ಅದರಿಂದ ಏನು ತೀರ್ಮಾನ ಆಯಿತು? ಹರಿ ಸರ್ವೋತ್ತಮ ಎನ್ನುವ ವಿಚಾರ ತೀರ್ಮಾನ ಆಯಿತು. ಅದೇ ಘಟನೆ ಇಲ್ಲೂ ಬರುತ್ತದೆ ನೋಡಿ. ಪರಮಾತ್ಮ ತಾನು ಹೇಳ್ತಾನೆ, ಬಲ ಪರೀಕ್ಷೆ ಆಗಬೇಕು. ನೋಡಿ ದೇವರು ಯಾವುದನ್ನು ಕೂಡ ಏನು ಮಾಡೋದಿಲ್ಲ, ಬರೀ ಥಿಯರಿಟಿಕಲಾಗಿ ಹೇಳೋದಿಲ್ಲ, ತಾನು ಮಾಡಿ ತೋರಿಸ್ತಾನೆ. ನೋಡಿ ಕುಂತಿದೇವಿ ಪ್ರಾರ್ಥನೆಯನ್ನು ಮನ್ನಿಸಿ ಜಗತ್ತಿನಲ್ಲಿ ಏನು ಪ್ರಸಿದ್ಧ ಆಯಿತು? ಹರಿಯೇ ಸರ್ವೋತ್ತಮ. ಯಾಕೆ? ಎಲ್ಲ ದೇವತೆಗಳು ಆ ಕಾಲದಲ್ಲಿ ಆ ಸಭೆಯಲ್ಲಿ ಇದ್ದವರು, ಎಲ್ಲ ದೇವತೆಗಳು ಅಸುರರು ಇದ್ದ ಸಭೆಯದು. ಅಂತಹ ಸಭೆಯಲ್ಲಿ ಯುದ್ಧವನ್ನು ಮಾಡಿ ಪರಮಾತ್ಮ ಹೇಳಿ ತಾನು ಸರ್ವೋತ್ತಮ ಎಂಬುದನ್ನು ಬರೀ ಮಾತಿನಿಂದ ಹೇಳಿದ್ದಲ್ಲ, ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ. ಏನಾದ್ರು ನಿಮಗೆ ಸಂಶಯ ಇದ್ದರೆ ಕೇಳ್ಬೋದು ಈ ವಿಚಾರದಲ್ಲಿ. ಏನು ಬಲ ತೋರಿಸಿಬಿಟ್ರೆ ಅದು ಹೆಂಗ್ರಿ ದೊಡ್ಡವರಾಗ್ತಾರೆ? ಹೌದಲ್ಲ? ಆ ಒಂದು ಪ್ರಶ್ನೆ ಬರ್ಬೋದು ನಿಮಗೆ, ಯಾರು ಕೇಳ್ತಾ ಇಲ್ಲ. ಹೌದಲ್ಲ? ಬಲ ತೋರಿಸಿದ ಕೂಡಲೇ ದೊಡ್ಡವರಾಗ್ಬಿಡ್ತಾರಾ? ಆ ದೊಡ್ಡ ಬಾಕ್ಸರ್ಸ್ ಇರ್ತಾರೆ, ಚೆನ್ನಾಗಿ ಯುದ್ಧ ಮಾಡ್ತಾರೆ, ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಓ ನೀವು ಬಲ ಜಾಸ್ತಿ, ನೀವೇ ದೊಡ್ಡವರು, ನೀವು ರಾಜರಾಗಿ ಎಂದು ಕೂಡಿಸ್ಲಿಕ್ಕಾಗ್ತದ? ಒಲಿಂಪಿಕ್ಸಲ್ಲಿ ಮೆಡಲ್ ತರ್ತಾರೆ, ಅವ್ರನ್ನ ತಂದು ರಾಜರಾಗಿ ಕೂಡಿಸಿ ಅಂತ ಹೇಳಲಿಕ್ಕಾಗ್ತದ? ಹಾಗೆಂದರೆ ಹೌದು, ದೇವತೆಗಳಲ್ಲಿ ಯಾರು ಬಲಿಷ್ಠರೋ ಅವರಲ್ಲಿ ಏನಿರುತ್ತದೆ? ಜ್ಞಾನ, ಭಕ್ತಿ ಇತ್ಯಾದಿ ಗುಣಗಳು ಇರುತ್ತವೆ. ಅವರಲ್ಲಿ ಜ್ಞಾನ ಭಕ್ತಿ ಇದೆಯೋ ಅಂತ ನಾವು ಪ್ರಾಕ್ಟಿಕಲ್ ಆಗಿ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ನಾನು ಪರೀಕ್ಷೆ ಮಾಡಲಿಕ್ಕಾಗ್ತದ? ಅಥವಾ ನನ್ನಲ್ಲಿ ಎಷ್ಟು ಜ್ಞಾನ ಇದೆ ನೀವು ಪರೀಕ್ಷೆ ಮಾಡಲಿಕ್ಕಾಗ್ತದ? ಅದು ಎದ್ದು ಕಾಣೋದಿಲ್ಲ. ಬಲ ಅಂದರೆ ಬನ್ನಿ 1-on-1 ಫೈಟ್ ಮಾಡೋಣ, ಗೊತ್ತಾಗ್ಬಿಡುತ್ತೆ. ಬಲವನ್ನು ಇಟ್ಟುಕೊಂಡು ತೀರ್ಮಾನ ಮಾಡಲಿಕ್ಕಾಗ್ತದೆ. ಅದರಿಂದ ನಿಯಮ ಏನು? ಯಾರಿಗೆ ಬಲ ಜಾಸ್ತಿಯೋ ಅವರು ಉತ್ತಮರು, ಹಾಗೆ ಎಂಬ ನಿಯಮ. ಬೇರೆ ಪ್ಯಾರಾಮೀಟರ್ಸಲ್ಲಿ ಅಷ್ಟು ಹೇಳಿಕ್ಕೆ ಬರೋದಿಲ್ಲ. ಅದರಿಂದ ಪರಮಾತ್ಮನು ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಶೇಷದೇವರೇ, ನೀವು ಆ ಪರ್ವತವನ್ನು ಗಟ್ಟಿ ಹಿಡೀರಿ, ವಾಯುದೇವರು ಅದನ್ನು ಉರುಳಿಸ್ತಾರ ನೋಡ್ಬಿಡೋಣ. ಬಲ ತೀರ್ಮಾನ ಆಗ್ತದೆ, ಯಾರು ದೊಡ್ಡವರು ಅಂತ ತೀರ್ಮಾನ ಆಗ್ತದೆ ಅಂತ ಹೇಳಿದಾಗ ಆಯಿತು ಅಂತ ಶೇಷದೇವರು ಒಪ್ಪಿ ಕೂಡಲೇ ಹೋಗ್ತಾರೆ. ಬುಸು 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 ಅಂತ ವಿಷದ ಗಾಳಿಯನ್ನೆಲ್ಲ ಹಾಕ್ತಾ ಆ ಆನಂದಾದ್ರಿ ಹತ್ರ ಹೋಗಿ ಗಟ್ಟಿ ಹಿಡ್ಕೋತಾರೆ ಅದನ್ನು. ವಾಯುದೇವರು ಬಂದರು. ಅವರ ವಿಷ ಏನು ಮಾಡ್ತದೆ? ಹಾಲಾಹಲ ವಿಷವನ್ನೇ ಪಾನ ಮಾಡಿದವರು ಅವರು. ಈ ಶೇಷದೇವರ ವಿಷ ಯದ್ಯಪಿ ತನ್ನ ಮಗ, ಏನು ಬಾಧೆ ಆಗ್ತದೆ? ಅವರಿಗೆ ವಿಷ ಕೊಟ್ಟದ್ದು ವಾಯುದೇವರೇ. ತಂದೆಯಲ್ಲಿ ಇದ್ದ ಗುಣ ಮಕ್ಕಳಲ್ಲಿ ಬರುತ್ತವೆ. ಶೇಷದೇವರಿಗೆ ವಿಷ ಕೊಟ್ಟದ್ದು ಯಾರು? ವಾಯುದೇವರೇ. ಆಕೆ ಗಾಳಿ ರೂಪದಲ್ಲಿ ಇರೋದು ಅವರೇ. ಈ ರೀತಿಯಾಗಿ ಶೇಷದೇವರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಿರು ಹೆಬ್ಬೆಟ್ಟಿನಿಂದ ಹೀಗೆ ಮುಟ್ಟುತ್ತಾರೆ ಆ ಬೆಟ್ಟವನ್ನು ವಾಯುದೇವರು. ಅದು ಅಲ್ಲಿಂದ ಹೋಗಿ ದೂರ ಬಂದುಬಿಡುತ್ತದೆ. ಉತ್ತರ ದಿಕ್ಕಿನಲ್ಲಿ ಇರ್ತದೆ ಅದು ಬಂದು ದೂರ ಎಸೆದು ಬಂತು. ಇನ್ನೇನು ಅದು ಕೆಳಗೆ ಬಿದ್ದು ಬಿಟ್ಟರೆ ಪುಡಿ ಪುಡಿ ಆಗಿಬಿಡುತ್ತದೆ. ಮೇರು ಪರ್ವತಕ್ಕೆ ದುಃಖ ಆಯಿತು. ಇವರಿಬ್ಬರು ಜಗಳ ಮಧ್ಯದಲ್ಲಿ ನನ್ನ ಮಗ ಸಿಕ್ಕಾಕೊಂಡಲ್ಲ, ಆನಂದಾದ್ರಿ ಏನಾದ್ರು ಪುಡಿ ಪುಡಿ ಆಗಿಬಿಟ್ರೆ ಏನು ಮಾಡೋದು ಅಂತ ಅವರ ವಿಚಾರ. ಅವರು ಬಂದು ವಾಯುದೇವರ ಹತ್ರ ಪ್ರಾರ್ಥನೆ ಮಾಡಿದಾರಂತೆ, ಸ್ವಾಮಿ ನನ್ನ ಮಗ. ಹಾಗೆ ವಾಯುದೇವರು ಹೇಳಿದರು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವರಿಗೂ ಕೂಡ ಅನುಗ್ರಹವನ್ನು ಮಾಡಿ ಆ ಮೇರು ಪರ್ವತ ಅದು ಆನಂದಾದ್ರಿ ಅದು ಸರಿಯಾಗಿ ಈ ತಿರುಪತಿ ಏನಿದೆ ಅಲ್ಲಿ ಕರೆಕ್ಟಾಗಿ ಕೂಡುವಂತೆ ವಾಯುದೇವರು ಅನುಗ್ರಹವನ್ನು ಮಾಡಿದರು. ಅಲ್ಲ ವಾಯುದೇವರಿಗೆ ಸಾಮರ್ಥ್ಯ ಇದೆಯಾ ಹಾಗೆಂತಲ್ಲ ನೀವು ಕೇಳಬೇಡಿ, ನಿಮಗೆ ಗೊತ್ತಿದೆ. ಕ್ಷಿಪ್ತ ಪಶ್ಚಾಶಲೀಲಂ ಶತಮತುಲಮತೆ ಸ್ತೋತ್ರ ಹೇಳುವವರು ನೀವು. ರಾಮಾಯಣ ಕಾಲದಲ್ಲಿ ಸಂಜೀವಿನಿ ಪರ್ವತವನ್ನು ಎಸೆದರಂತೆ, ವಾಪಸ್ ಎಸೆದಾಗ ಇಲ್ಲಿ ಲಂಕೆಯಿಂದ ಎಸೆದಿದ್ದಾರೆ.
ಅದು ಉತ್ತರದಲ್ಲಿ ಇದ್ದ ಹಿಮಾಲಯ ಪರ್ವತಕ್ಕೆ ಬಂದು ಸರಿಯಾಗಿ ಕೂತಿತ್ತಂತೆ, ಸರಿಯಾಗಿ ಎಸೀಬವರು, ಏನು ಡ್ಯಾಮೇಜ್ ಆಗಿಲ್ಲ ಸಂಜೀವಿನಿ ಪರ್ವತಕ್ಕೂ. ಅದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೆ, ಆ ಆನಂದಾದ್ರಿಗೆ ನುಚ್ಚು ನೂರಾಗಬೇಕಾಗಿತ್ತು, ಆದರೆ ಏನೂ ತೊಂದರೆಯಾಗದೆ ಎಷ್ಟು ಕರುಣಾಳು ನೋಡಿ, ಎಷ್ಟು ಕರುಣಾಳು. ಏನೋ ಪರ್ವತ ಏನೋ ಆಯಿತು, ನನ್ನ ಕೆಲಸ ಆಯಿತು, ನನ್ನ ಜೀವೋತ್ತಮತ್ವ ಸ್ಥಾಪನೆ ಆಯಿತು ಮಾಡ್ಬೋದು, ಇಲ್ಲ. ಆ ಆನಂದಾದ್ರಿ ಬೇಕು, 100 ಜನ ಬಂದು ಅಲ್ಲಿ ಸಾಧನೆಯನ್ನು ಮಾಡಿ ಮುಂದೆ ಅನುಗ್ರಹವನ್ನು ಪಡೀಬೇಕು, ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮಾತರ್ಮೇ ಮಾತರಿಶ್ವನ್, ತಾಯಿಯ ಸ್ಥಾನ ಅವರು, ಜಾಗ ಕೊಟ್ಟು ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಅವರು. ಜಾಗ ಬೇಕು ಹಾಗೆ ಅಂತ ಹೇಳಿ ಆನಂದಾದ್ರಿಯನ್ನು ಹಾಗೆ ಉಳಿಸಿದರು ವಾಯುದೇವ. ಅದು ಸರಿಯಾಗಿ ಅಲ್ಲಿ ಸುರಕ್ಷಿತವಾಗಿ ಇತ್ತು ಹಾಗೆ ಅಂತ. ಇಟ್ಟಾದ ಕೂಡಲೇ ಶೇಷದೇವರಿಗೆ ಅಸುರಾವೇಶ ಎಲ್ಲ ಹೋಗಿತ್ತು, ತಾವು ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಸ್ವಾಮಿ ನಮಗೆ ಕಾಣುವ ದೇವರು ಅಂದರೆ ನೀವೇ ಹಾಗೆ ಅಂತ ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ವಾಯುದೇವರು ಅನುಗ್ರಹ ಮಾಡ್ತಾರೆ, ನಿನ್ನ ಹೆಸರಿನಿಂದಲೇ ಈ ಬೆಟ್ಟ ಇರಲಿ ಅಂತ ಈ ಯುಗದಲ್ಲಿ ಅಂತ ಹೇಳಿ ಅದಕ್ಕೆ ಶೇಷಾಚಲ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಶೇಷನಿಮಿತ್ತೇನ ಶೇಷಾಚಲಂ ಇಮಂ ವಿದುಹು ಹಾಗೆ ಅಂತ. ಇದಾದ ಮೇಲೆ ಪ್ರಶ್ನೆ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಯಾಕೆ ಹೆಸರು ಬಂತು ಅಂತ ಜನಕ ಮಹಾರಾಜ ಕೇಳಿದಾಗ ಆಗ ಶತಾನಂದ ಋಷಿಗಳು ಹೇಳ್ತಾರೆ. ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಕಾಲಹಸ್ತ್ಯಾಖ್ಯ ನಗರೇ ಸತ್ಯವಾಗ್ ಬ್ರಾಹ್ಮಣೋಭವತ್ ಅಪುತ್ರಸ್ಯಾಪಿ ವಿಪ್ರಸ್ಯ ನಾಭೂ ದುಃಖಂ ಸುತಾಪ್ತಯೇ. ಕಾಳಹಸ್ತಿ ಅಂತ ಆ ತಿರುಪತಿ ಬೆಟ್ಟದ ಸಮೀಪದಲ್ಲೇ ಇರ್ತದೆ ಅದು, ಕಾಳಹಸ್ತಿ ಅಂತ ಒಂದು ಕ್ಷೇತ್ರ. ಅಲ್ಲಿ ಪುರಂದರ ಎನ್ನುವ ಹೆಸರಿನ ಬ್ರಾಹ್ಮಣ ಸೋಮಯಾಜಿ, ಸೋಮಯಾಗವನ್ನು ಮಾಡತಕ್ಕವರು, ಅವರು ಅಲ್ಲಿ ಇದ್ದರು, ಮಹಾಮುನಿಗಳು ಅಂತ ಹೇಳ್ತಾರೆ. ಬ್ರಾಹ್ಮಣ ಸತ್ಯವಾಕ್, ಒಳ್ಳೆಯ ಸತ್ಯವಾದ ಮಾತನ್ನು ಆಡತಕ್ಕವರು. ಅವರಿಗೆ ಮಕ್ಕಳಿಲ್ಲ, ಅವರಿಗೆ ಮಕ್ಕಳಾಗಲಿಲ್ಲ, ವಯಸ್ಸಾಗಿದೆ ಆದರೂ ಮಕ್ಕಳಾಗಲಿಲ್ಲ. ಆದರೂ ಕೂಡ ಅವ್ರಿಗೇನಾಗಲಿಲ್ಲ, ನಾಭೂ ದುಃಖಂ ಸುತಾಪ್ತಯೇ, ತನಗೆ ಮಗ ಆಗಲಿಲ್ಲ ಅಂತ ದುಃಖವೇ ಇಲ್ಲವಂತೆ. ಹೇಗಿರಬೇಕು ನೋಡಿ ಆ ಮನಸ್ಸಿನ ಒಂದು ಪಕ್ವತೆ. ಅಲ್ಲ, ಮಕ್ಕಳಾಗದಿದ್ದರೆ ಹೇಗೆ ರೀ, ಸದ್ಗತಿ ಹೇಗೆ ಹಾಗೆ ಅಂತ. ಸದ್ಗತಿ ಆಗೋದು ಯಾವುದರಿಂದ? ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ವಚನ ಇದೆಲ್ಲ. ಮತ್ತು ಮಕ್ಕಳಾಗದಿದ್ದರೆ ಅವರು ದುಃಖ ಪಡಬೇಕಾಗಿತ್ತು, ದುಃಖ ಪಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅದು ಹಾಗೆಂದರೆ, ಸದ್ಗತಿ ಆಗೋದು ಯಾವುದರಿಂದ? ನಾವು ಮಾಡುವ ಸತ್ಕರ್ಮದಿಂದ, ಪರಮಾತ್ಮನ ಜ್ಞಾನದಿಂದ, ಪರಮಾತ್ಮನ ಭಕ್ತಿಯಿಂದ ಹೊರತು ಯಾರಿಂದ ಅಲ್ಲ? ಮಕ್ಕಳಿಂದ ಅಲ್ಲ, ಮಕ್ಕಳಿಂದ ಅಲ್ಲ. ನಮಗೆ ಕೆಲವುದೆಲ್ಲ ತಪ್ಪು ಕಲ್ಪನೆ ಬಂದುಬಿಟ್ಟಿದೆ, ತೆಗೆದಾಕಬೇಕು ಅವನ್ನೆಲ್ಲ. ಮಕ್ಕಳಿಂದಲೇ ನಮ್ಮ ಉದ್ಧಾರ ಇಲ್ಲ, ನಮ್ಮ ಉದ್ಧಾರ ಯಾರಿಂದ? ದೇವರಿಂದ, ದೇವರ ಅನುಗ್ರಹದಿಂದ. ಮಕ್ಕಳ ಒಳಗಿದ್ದು ಪರಮಾತ್ಮ ಮಾಡಿಸಿದರೆ ಉಂಟು, ಇಲ್ಲದ್ರೆ ಅದೂ ಇಲ್ಲ ಅಂತ ಒಟ್ಟು. ದೈವೇನ ಪೂರ್ವಪುಣ್ಯೇನ ಪುತ್ರೋಭೂತ್ ವೃದ್ಧಭೂಸುರೇ ಚಕಾರ ನಾಮಲಿಖಿತಂ ಮಾಧವಂ ವಿಪ್ರಸಂಸದಿ. ಕೊನೆಗೆ ಅವನಿಗೆ ಕೂಡ ಒಂದು ಮಗು ಆಯಿತು. ಆ ಸೋಮಯಾಜಿ ಯಾರು? ಪುರಂದರ ಎನ್ನುವ ಹೆಸರಿನ ಬ್ರಾಹ್ಮಣನಿಗೆ ವಯಸ್ಸಾದ ಕಾಲದಲ್ಲಿ ಒಂದು ಮಗು ಆಯಿತು. ಮಾಧವ ಅಂತ ಹೆಸರಿಟ್ಟರು. ಅವನಿಗೆ ವೇದೋಕ್ತ ರೀತಿಯಲ್ಲಿ ಎಲ್ಲ ಸಂಸ್ಕಾರವನ್ನು ಮಾಡಿದರು. ಚೌಲ ಇತ್ಯಾದಿಗಳು, ಸಮಯ ಬಂದಾಗ ಉಪನಯನ ಇತ್ಯಾದಿಗಳು, ಇನ್ನು ಸಮಯ ಬಂದಾಗ ಮದುವೆಯನ್ನು ಕೂಡ ಮಾಡಿಸಿದರು. ಚಂದ್ರಲೇಖ ಎನ್ನುವ ಸ್ತ್ರೀ ಜೊತೆ, ಕನ್ಯೆಯ ಜೊತೆಗೆ ಮದುವೆಯನ್ನು ಮಾಡಿದರು. ಆ ಮಾಧವ ಬ್ರಾಹ್ಮಣನು ಕೂಡ ಒಳ್ಳೆಯ ವೇದಾಧ್ಯಯನ ಮಾಡಿದವ. ಪಂಚಯಜ್ಞ ಪರೋ ನಿತ್ಯಂ, 5 ವಿಧವಾದ ಯಜ್ಞಗಳನ್ನು ಸದಾ ಮಾಡ್ತಾ, ಪಂಚಯಜ್ಞ ಸಮುದ್ಯತಿ, ಯಜ್ಞಗಳನ್ನು ಕೂಡ ಮಾಡ್ತಾ, 2 ವರ್ಷೋ ರಾಜೇಂದ್ರ ದ್ವಿತೀಯ ಇವ ಭಾಸ್ಕರ, 2ನೇ ಸೂರ್ಯನಂತೆ ಅವನು ಹೊಳೆಯುತ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಸಾ ಕನ್ಯಾ ಪಾಂಡ್ಯದೇಶೀಯ, ಅವಳು ಪಾಂಡ್ಯ ದೇಶದ ಕನ್ಯೆಯಾಗಿ ಇದ್ದಳು. ಈ ರೀತಿಯಾಗಿ ಅವರಿದ್ದಾಗ ಕದಾಚಿತ್ ದ್ವಿಜಪುತ್ರಸ್ತು ದಿವಾಸಂಗಮ ತತ್ಪರ ಅಂತ ಹೇಳ್ತಾ ಇದ್ದಾರೆ. ಒಂದಿನ ಅವನ ಪ್ರಾರಬ್ಧ, ಹಗಲೊತ್ತಿನಲ್ಲಿ ಪತ್ನಿ ಜೊತೆಗೆ ಸಂಗ ಮಾಡಬೇಕು ಅಂತ ಬುದ್ಧಿ ಬಂತು. ರಾಜಪುತ್ರೀಂ ಸಮಾಸಾಧ್ಯ, ಆ ರಾಜನ ಮಗಳಾದ ಚಂದ್ರಲೇಖೆಯ ಹತ್ರ ಹೋಗಿ ಹೇಳ್ತಾನೆ, ನನಗೆ ಕಾಮದಿಂದ ಪೀಡಿತನಾಗಿದ್ದೇನೆ, ಅದರಿಂದ ನೀನು ಬಾ ನನ್ನ ಜೊತೆಗೆ ಸಂಗಮ ಮಾಡೋಣ ಹಾಗೆ ಅಂತ ಹೇಳ್ತಾ ಇರುವಾಗ ಚಂದ್ರಲೇಖೆ ಹೇಳ್ತಾಳೆ, ಶರೀರಂ ಅಸ್ಥಿಮಾಂಸಾದ್ಯೈಹಿ ಪೂರಿತಂ ಪುರುಷ ಋಷಭ ಶರೀರೇನ ಶರೀರಸ್ಯ ಸಂಗಮಃ ಸಾಧ್ವಸಮ್ಮತಃ.
ನೀನು ಹೇಳ್ತಾ ಇರೋದು ಸಾಧು ಜನರಿಗೆ ಸಮ್ಮತ ಅಲ್ಲವಾದ ಒಂದು ವಿಷಯ, ದೊಡ್ಡವರಿಗೆ ಸಮ್ಮತ ಅಲ್ಲ. ನಾವು ನಿನ್ನೇನು ನೋಡಿದ್ದೀವಿ, ಒಂದು ಕರ್ಮ ಆಗಬೇಕು ಅಂದರೆ ಏನಾಗಿರಬೇಕು? ದೊಡ್ಡವರಿಗೆ ಸಮ್ಮತ ಆಗಿರಬೇಕು. ಚಂದ್ರಲೇಖೆಯು ಕೂಡ ಈ ಮಾತನ್ನೇ ಹೇಳ್ತಾ ಇದ್ದಾರೆ. ಹಗಲೊತ್ತಿನಲ್ಲಿ ಸಂಘ ಮಾಡೋದು ದೊಡ್ಡವರಿಗೆ ಸಮ್ಮತ ಅಲ್ಲದ ವಿಚಾರ. ಯಾಕೆ? ಮನೆಯಲ್ಲಿ ತಂದೆ ತಾಯಿಗಳು ಇದ್ದಾರೆ, ಅಗ್ನಿಹೋತ್ರ ನಡೆಯತಕ್ಕ ಮನೆ, ಸಾಲಿಗ್ರಾಮಾದಿ ಪೂಜೆ ನಡೆಯತಕ್ಕ ಮನೆ, ಅಂಥ ಮನೆಯಲ್ಲಿ ಹಗಲೊತ್ತಿನ ಸಂಘ ಮಾಡಬಾರ್ದು ಹಾಗೆ ಅಂತ ಹೇಳಿದಾಗ ಅವನು ಒಪ್ಪಲಿಲ್ಲ, ಮಾಧವ ಬ್ರಾಹ್ಮಣ. ಸರಿ ಆಯಿತು ಅಂತ ಇನ್ನೇನು ಮಾಡೋದು ಅಂತ ನಾನು ಕಾಡಿಗೆ ಹೋಗ್ತೀನಿ, ಕಾಡಿನಲ್ಲಿ ಹೋಗಿ ಮಾಡೋಣ ಕೆಲಸವನ್ನೆಲ್ಲ ಹಾಗೆ ಅಂತ ನೀರು ತರೋದಕ್ಕಾಗಿ ನಾನು ಹೋಗ್ತೀನಿ, ನೀನು ಬಾ ಹಾಗೆ ಅಂತ ಪುರುಷನಿಗೆ ಪತಿಗೆ ಹೇಳಿ ಹೋಗ್ತಾರೆ. ಆ ಮಾಧವ ಬ್ರಾಹ್ಮಣನು ಕೂಡ ಒಪ್ಪಿಕೊಂಡು ಹೋಗ್ತಾನೆ ಅಲ್ಲಿಗೆ. ಅಲ್ಲಿ ಹೋದಾಗ ಸಾಜಗಾಮಾತ ಪಾನೀಯ ಪಾತ್ರಂ ಆದಾಯ ಅಲ್ಲಿ ತಾಂ ದೃಷ್ಟ ಮೋಹಿತೋ ವಿಪ್ರಹ ಕುಂತಲಾಂ ನೀಲಕುಂತಲಾಂ ಅಂತ ಆ ಮಾಧವ ಬ್ರಾಹ್ಮಣ ಕುಂತಲ ಎನ್ನುವ ಒಂದು ಸ್ತ್ರೀಯನ್ನು ನೋಡ್ತಾ ಇದ್ದಾನೆ. ನೋಡಿದ ಕೂಡಲೇ ಅವಳ ಜೊತೆಗೆ ಸಂಘ ಮಾಡಬೇಕು ಅಂತ ಬಯಸ್ತಾನೆ. ಆಗ ಬಂದು ಚಂದ್ರಲೇಖೆ ಇದ್ದಾಳೆ, ಪತ್ನಿ ಇರುವಾಗ ಬೇರೆ ಪತ್ನಿ ಜೊತೆಗೆ ಬೇರೆ ಸ್ತ್ರೀ ಜೊತೆಗೆ ಸಂಘ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಸ್ವಭಾರ್ಯಾಂ ಪ್ರತ್ಯುವಾಚೇದಂ ಗಚ್ಚ ಪ್ರಾಣಪ್ರಿಯೇ ಗೃಹಂ ಇಚ್ಛಾಮೇ ಪೂರ್ಣತಾಂ ಯಾತ ತ್ವದ್ಭಕ್ತಿಯ ಪರಿತೋಷಿತಃ. ನಿನ್ನ ಭಕ್ತಿಯಿಂದ ಚಂದ್ರಲೇಖೆ ಹತ್ರ ಹೇಳ್ತಾನೆ ಮಾಧವ ಬ್ರಾಹ್ಮಣ, ನಿನ್ನ ಭಕ್ತಿಯಿಂದ ನಾನು ಭಾರಿ ಸಂತುಷ್ಟನಾಗಿದ್ದೇನೆ, ಅದರಿಂದ ನೀನು ಮನೆಗೆ ಹೋಗು, ನೀರು ಹಿಡ್ಕೊಂಡು ನೀನು ಹೋಗು, ನಾನು ದರ್ಬೆ ಇತ್ಯಾದಿಗಳನ್ನು ತೆಗೆದುಕೊಂಡು ನಾನು ಬರ್ತೀನಿ ಹಾಗೆ ಅಂತ ಹೇಳಿ ಕಳಿಸ್ತಾನೆ. ಮೋಸ ಮಾಡಬೇಕಾದ ಬುದ್ಧಿ, ಅವಳು ಓದಲೋ ಇಲ್ಲವೋ ಅಂತ ನೋಡ್ತಾ ಇದ್ದಾನೆ. ಅವಳು ಮನೆಗೆ ಓದಲು ಅಂತ ಆದ ಮೇಲೆ ಇವಳ ಹತ್ರ ಬರ್ತಾನೆ, ಕುಂತಲೆ ಹತ್ರ ಬರ್ತಾನೆ. ಸಮೀಪದಲ್ಲಿ ಬರತಕ್ಕ ಆ ಮಾಧವ ಬ್ರಾಹ್ಮಣನ ನೋಡಿ ಆ ಕುಂತಲೆ ಹೇಳ್ತಾ ಇದ್ದಾಳೆ, ಮಾಯಾಹಿ ಮುನಿಶಾರ್ದೂಲ ಮತ್ ಸಮೀಪಂ ಮಹಾಮತೆ ಸೋಪಿ ತದ್ವಚನಂ ಶ್ರುತ್ವ ಸಹಸಾ ವಾಕ್ಯಂ ಅಬ್ರವೀತ್. ನೀನು ಬರಬೇಡ ಬರಬೇಡ ಹತ್ರ ಬರಬೇಡ ಹಾಗೆ ಅಂತ ಆ ಕುಂತಲೆ ಹೇಳ್ತಾ ಇದ್ದಾಳೆ. ಆಗ ಮಾಧವ ಕೇಳ್ತಾನೆ, ಯಾರು ನೀನು? ಈ ಕಾಡಿನಲ್ಲಿ ಏನು ಮಾಡ್ತಾ ಇದ್ದೀನಿ ನೀನು? ಯಾರಲ್ಲಿ ಹುಟ್ಟಿದವಳು? ನಿನ್ನ ತಂದೆ ತಾಯಿ ಯಾರು? ಅದನ್ನೆಲ್ಲ ಹೇಳು ಹಾಗೆ ಅಂತ ಹೇಳಿದಾಗ ಅದು ಕುಂತಲೆ ಹೇಳ್ತಾಳೆ, ಕಿಮ್ಮಾಂ ಪೃಚ್ಛಸಿ, ಕುಂತಲಾ ವಿಜಯ ಇಟ್ಕೊಂಡು ಏನು ಮಾಡ್ತೀಯಾ? ಸುಮಧ್ವ ವಿಜಯ ಓದು, ರಾಘವೇಂದ್ರ ವಿಜಯ ಓದು, ಕುಂತಲಾ ವಿಜಯ ಇಟ್ಕೊಂಡು ಏನು ಮಾಡ್ತೀಯಾ ನೀನು ಹಾಗೆ ಅಂತ ಪ್ರಶ್ನೆ, ಅವಳೇ ಕೇಳುವ ಪ್ರಶ್ನೆ. ಅಂತ್ಯಜಯೋರ್ಜಾತಾಂ ಸುರಾಮಾಂಸಾಶಿನೀಂ ಖಲಾಂ. ನಾನು ದುಷ್ಟ ಸ್ತ್ರೀಯಳು, ಅಂತ್ಯಜ ಪುರುಷನಿಂದ ಅಂತ್ಯಜ ಸ್ತ್ರೀಯಲ್ಲಿ ಹುಟ್ಟಿದವಳು, ಮಾಂಸ ಇತ್ಯಾದಿಗಳನ್ನೆಲ್ಲ ತಿನ್ನತಕ್ಕವರು, ದುಷ್ಟ ವೃತ್ತಿ ಉಳ್ಳವರು, ಪಶುಗಳನ್ನೆಲ್ಲ ಹಿಂಸೆ ಮಾಡಿ ಆ ಮಾಂಸವನ್ನು ತಿನ್ನತಕ್ಕವರು, ಅದರಿಂದ ನಮ್ಮ ಹತ್ರ ಬರಬೇಡ ನೀನು ಹೋಗು ಹಾಗೆ ಅಂತ. ನೋಡಿ ಅವರ ಸಂಸ್ಕಾರ ಹೇಗಿದೆ ನೋಡಿ. ಚಂದ್ರಲೇಖೆ ಚಂಡಾಳ ಸ್ತ್ರೀ ಅವಳು, ಆದರೂ ಕೂಡ ಎಂಥ ಒಳ್ಳೆ ಮಾತುಗಳನ್ನು, ಯಾವ ಜನ್ಮದ ಸಂಸ್ಕಾರವೋ ಗೊತ್ತಿಲ್ಲ. ನಮಾಂ ದ್ರಷ್ಟುಂ ತ್ವಮರ್ಹಸಿ, ನನ್ನ ಹತ್ರ ಬರೋದಿಲ್ಲಿ, ನನ್ನನ್ನು ನೋಡಲಿಕ್ಕೂ ಕೂಡ ನೀನು ಯೋಗ್ಯನಲ್ಲ, ಅಂಥ ಉತ್ತಮ ಜನ್ಮ ನಿನ್ನದು, ಅದರಿಂದ ನನ್ನ ಹತ್ರ ಬರಬೇಡ, ನನ್ನ ನೋಡಲೂ ಬೇಡ ನೀನು ಹಾಗೆ. ನಾನು ನೋಡೋದಕ್ಕೂ ಕೂಡ ನಾ ಲಾಯಕ, ಅವರೇ ತಿಳ್ಕೊಂಡಿದ್ದಾರೆ ನೋಡಿ, ನಾನು ನೋಡ್ಲಿಕ್ಕೆ ಕೂಡ ಲಾಯಕಲ್ಲ ಅಂಥವಳು ನಾನು, ನೋಡಬೇಡ ನೀನು ಹೋಗು ಹಾಗೆ ಅಂತ ಹೇಳ್ತಾ ಇದ್ದ. ಮಾಧವ ಹೇಳ್ತಾನೆ, ವೃಥಾ ನಾರಾಯಣ ಜಾತೋ ಬ್ರಹ್ಮ ಲೋಕಪಿತಾಮಹ. ಬ್ರಹ್ಮದೇವರನ್ನೇ ಬೈತಾನೆ, ಸುಮ್ಮನೆ ಏನೋ ಹುಟ್ಟುಬಿಟ್ರಪ್ಪ ಈ ಬ್ರಹ್ಮದೇವರು ನಾರಾಯಣನಿಂದ. ಎಂಥ ಅದ್ಭುತ ಸ್ತ್ರೀ, ಅವರನ್ನು ನೋಡಿ ಕಾಡಿನಲ್ಲಿ ಹುಟ್ಟಿಸಿಬಿಟ್ಟಿದ್ದಾನೆ, ತಲೆ ಬೇಡ ಅವರಿಗೆ ಹಾಗೆ ಅಂತ. ವೃಥಾ ಸಂಜನಯಾಮಾಸ ವನಿತಾ ಮನಹೇತವೇ ತಥಾ ಕಿಂ ಮಮ ಬುದ್ಧಿಸ್ತು ತತ್ರೈವ ರಮತೆ ಸದ. ನನ್ನ ಬುದ್ಧಿಯಾದರೂ ಇವಳನ್ನು ಭೋಗ ಮಾಡಬೇಕು ಅಂತ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಆಗ ಆ ಕುಂತಲೆ ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಮನದಲ್ಲಿ ದೇವತೆಗಳು ಇರ್ತಾರಲ್ಲವೇ, ಹೇ ದೇವಾ ಯಾಶ್ಚ ಗಣಾಧಿಪತ್ಯೇ ಭಾನ್ವಿಂದು ಪೂರ್ವ ಸನವಗ್ರಹಾಶ್ಚ. ದೇವತೆಗಳ ಗಣ ಅಲ್ಲಿದೆ, ಭಾನು, ಸೂರ್ಯ, ಚಂದ್ರ, ನವಗ್ರಹಗಳು, ಅವರನ್ನೆಲ್ಲ ಸಂಬೋಧನೆ ಮಾಡಿ ನೀವೆಲ್ಲ ಕೇಳ್ರಿ. ಶೃಣ್ವಂತು ಮಮ ವಾಕ್ಯಂ ವಿಪ್ರಪುತ್ರೋ ವೃಥಾಮತಿಂ ಯಾಸ್ಯತಿ ಪಾಪಸಂಗಾತ್. ಈ ಬ್ರಾಹ್ಮಣ ಪಾಪದ ಬುದ್ಧಿಯಿಂದ ನನ್ನ ಹತ್ರ ಬರ್ತಾ ಇದ್ದಾನೆ, ಇದರಲ್ಲಿ ನನಗೆ ಚೂರು ಕೂಡ ಸಮ್ಮತಿ ಇಲ್ಲ ಹಾಗೆ ಅಂತ. ನೋಡಿ ಅವರಿಗೆ ಇರುವ ಎಚ್ಚರ ನೋಡಿ. ವನದೇವತೆಗಳಿದ್ದಾರೆ, ಸೂರ್ಯ ಚಂದ್ರಾದಿಗಳು ಇದ್ದಾರೆ, ನವಗ್ರಹಗಳು ಇದ್ದಾವೆ, ದೇವತೆಗಳು ಇದ್ದಾರೆ. ಅವರನ್ನು ಸಂಬೋಧನೆ ಮಾಡಿ ಈ ಪುರುಷ ಪಾಪ ಮಾಡ್ತಾ ಇದ್ದಾನೆ, ಇವನಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ರಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಈ ರೀತಿಯಾಗಿ ಅವರು ವಿಲಾಪ ಮಾಡ್ತಾ ಇದ್ದರು ಆ ಕುಂತಲ. ಇಷ್ಟು ಹೇಳಿದಾಗಲೂ ಕೂಡ ನೋಡಿ ಎಷ್ಟು ಸಂಸ್ಕಾರ ಅಂದರೆ, ಆ ಬ್ರಾಹ್ಮಣ ಅವರ ವೃತ್ತವನ್ನು ಹೇಳ್ತಾ ಇದ್ದಾರೆ. ಸ್ತ್ರೀತ್ವಂ ಚ ಪುರುಷತ್ವಂ ಚ ಚತುರ್ವರ್ಣಂ ಚ ಭೂಸುರ ಬ್ರಾಹ್ಮಣಸ್ಯ ಬ್ರಹ್ಮಯೋನಿಂ ಪರೇಶಾಂತು ಪರಸ್ಪರಂ. ನೀನು ಬ್ರಾಹ್ಮಣ ಸ್ತ್ರೀಯಲ್ಲಿ ಬ್ರಾಹ್ಮಣ ಪುರುಷನಿಂದ ಹುಟ್ಟಿದವಳು. ಋತುಕಾಲದಲ್ಲಿ ಗರ್ಭಾಧಾನ ಮಾಡಿಸಿ ನಿಮ್ಮ ತಂದೆ ಹುಟ್ಟಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿನಗೆ ಕಾಲಕಾಲಕ್ಕೆ ಬೇಕಾದ ಜಾತಕರ್ಮ, ಅನ್ನಪ್ರಾಶನ, ಚೌಲ, ಬ್ರಹ್ಮಮಂತ್ರ ಅಂದರೆ ಅದೇ ಗಾಯತ್ರಿ ಮಂತ್ರ, ಸಕಾಲದಲ್ಲಿ ಎಲ್ಲವನ್ನು ಮಾಡಿದ್ದಾರೆ. ಅಂತಹ ಶರೀರ ಇದು, ಅಂತಹ ಸಂಸ್ಕಾರದಿಂದ ಪವಿತ್ರವಾದ ಶರೀರ ಇದು. ಅಗ್ನಿಸಾಕ್ಷಿ ವಿಧಾನೇನ ಪ್ರಾಪ್ತದಾರಂ ಚಕಾರ ಸಹ. ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಂಡಿದ್ಯಾ ನೀನು, ಕನ್ಯಾದಾನವನ್ನು ಮಾಡಿದ್ದಾರೆ ದೊಡ್ಡವರು ನಿಮಗೆ. ಅಧೀತ ವೇದಶಾಸ್ತ್ರಶ್ಚ, ಎಲ್ಲ ವೇದಶಾಸ್ತ್ರವನ್ನು ಅಧ್ಯಯನ ಮಾಡಿದವ ನೀನು, ಅದು ಭಾರಿ ದುರ್ಲಭ. ಆಹಿತಾಗ್ನಿ ವ್ರತೆ ಸ್ಥಿತಃ ಕರ್ಣೌ ಹರಿಕಥಾಲಾಪ ಪಾವಿತೌ ನಾಸಿಕಾ ತವ. ನಿನ್ನ ಕಿವಿ ಪಾವನ ಆಗಿದೆ. ಯಾವುದರಿಂದ? ಹರಿಕತೆ ಕೇಳುವುದರಿಂದ, ಪರಮಾತ್ಮನ ಕತೆ ಕೇಳುವುದರಿಂದ ನಮ್ಮ ಕಿವಿ ಪಾವನ ಆಗ್ತದೆ. ಇದು ಕುಂತಲ ಹೇಳುವ ಮಾತು. ನಿನ್ನ ಮೂಗು ಪವಿತ್ರ ಆಗಿದೆ. ಯಾಕೆ? ಹರಿನಿರ್ಮಾಲ್ಯವನ್ನು ಘ್ರಾಣ ಮಾಡಿದ್ದರಿಂದ ನಿನ್ನ ಮೂಗು ಪವಿತ್ರ ಆಗಿದೆ. ಪಾವಿತ ಜಠರಂ ಮುನೆ ವಾಸುದೇವಾರ್ಪಿತಾನ್ನೇನ ಪೂರಿತಂ ಪುರುಷ ಋಷಭ. ನಿನ್ನ ಹೊಟ್ಟೆ ಅದು ಪವಿತ್ರ ಆಗಿದೆ. ಯಾಕೆ? ಪರಮಾತ್ಮನಿಗೆ ನಿವೇದಿತವಾದ ಅನ್ನವನ್ನು ಮಾತ್ರ ನೀನು ತೆಗೆದುಕೋತಾ ಇದೆಯಾ. ಇದೆಲ್ಲ ಅವನೇನು ಬಂದು ಹೇಳಿಲ್ಲ, ತನ್ನ ಬಯೋಡೇಟಾ ಹೇಳಿಲ್ಲ. ಆದರೆ ಒಂದು ಬ್ರಾಹ್ಮಣನ ವೇಷದಲ್ಲಿ ಇದ್ದಾರೆ ಅಂದರೆ ಅವರೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತದಂತೆ ಅವರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಹರಿನಾಮ ಕಲಾಪೇನ ಜಿಹ್ವಾತೆ ಪಾವನಾತ್ಮಿಕ. ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರಿಂದ ನಿನ್ನ ನಾಲಿಗೆ ಪವಿತ್ರ ಆಗಿದೆ. ಕೃಷ್ಣಾರ್ಚನ ಪ್ರಸಂಗೇನ ಕರೌ ಪಾವಿತ್ರ್ಯತಾಂ ಗತೌ. ನಿನ್ನ ಕೈ ಪವಿತ್ರ ಆಗಿದೆ. ಯಾಕೆ? ಕೃಷ್ಣನಿಗೆ ತುಳಸಿ ಸಮರ್ಪಣೆ, ಪುಷ್ಪ ಸಮರ್ಪಣೆ ಮಾಡಿದ್ರಿಂದ ನಿನ್ನ ಕೈ ಪವಿತ್ರ ಆಗಿದೆ. ನೋಡಿ, ಇದೆಲ್ಲ ನಮಗೆ ಕಳಿಸುವ ಪಾಠ. ನಮ್ಮ ಅವಯವಗಳು, ನಮ್ಮ ಶರೀರವು ಕೂಡ ಪವಿತ್ರ ಆಗಬೇಕು ಅಂದರೆ ಏನು ಮಾಡಬೇಕು? ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಎಲ್ಲ ಅವಯವಗಳಿಂದಲೂ ಕೂಡ ಪರಮಾತ್ಮನ ಸೇವೆಯನ್ನು ಮಾಡಬೇಕು. 5 ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ ಪರಮಾತ್ಮನ ಸೇವೆಯನ್ನು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಚೆನ್ನಾಗಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ನಿನ್ನ ಕಾಲು ಪವಿತ್ರ ಆಗಿದೆ. ಯಾಕೆ? ತೀರ್ಥಯಾತ್ರೆ. ಪುಣ್ಯಕ್ಷೇತ್ರ ಅನುಚಾರೇಣ ಪಾದೌತೆ ಪಾವನಂ ಗತೌ. ತೀರ್ಥಯಾತ್ರೆ ಮಾಡಿ ಪವಿತ್ರ ಆಗಿದೆ. ಏತಾದೃಶೇನ ದೇಹೇನ ಕಥಂ ಸಂಘ ಪ್ರಶಸ್ಯತೆ. ಇಂಥ ಶರೀರ ನೀನದು ಅದ್ಭುತವಾದದ್ದು. ಇಂಥ ಸಂಘವನ್ನು ನೀ ಹೇಗೆ ಬಯಸ್ತೀಯ? ನೀನು ಮಾಡಬಾರದು ನೀನು ಅಂತ ಬುದ್ಧಿಮಾತು ಹೇಳ್ತಾರೆ. ನೋಡಿ, ಒಂದು ವ್ಯಕ್ತಿ ಹೇಗಿರಬೇಕು ನೋಡಿ. ತಪ್ಪು ಮಾಡಿದಾಗ ದೊಡ್ಡವರಿಗೆ ಸಮ್ಮತವಾದ ಮಾತುಗಳನ್ನು ಮುಂದೆ ಇಟ್ಟು ಅವರನ್ನು ತಿದ್ದಬೇಕು. ತಲೆಗೆ ಬಂದಂತೆ ಅಲ್ಲ. ಇವರು ಹೇಳಿದ ಮಾತು ಎಲ್ಲವೂ ಕೂಡ ದೊಡ್ಡವರಿಗೆ ಸಮ್ಮತವಾದದ್ದು. ವ್ಯಾಸರಾಜರು ಒಂದು ಹಾಡಲ್ಲಿ ಹೇಳೇ ಬಿಟ್ಟಿದ್ದಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಆ ಹಾಡಿನಲ್ಲಿ ಬರ್ತದೆ ನೋಡಿ, ಇದೇ ವಿಚಾರಣೆ ಬರ್ತದೆ. ದೊಡ್ಡವರಿಗೆ ಸಮ್ಮತವಾದ ವಿಚಾರ ಇವೆಲ್ಲ. ಇಷ್ಟು ನಿನ್ನ ಬಯೋಡೇಟಾ ಆಯಿತು. ನನ್ನ ಬಯೋಡೇಟಾ ಹೇಳ್ತೀನಿ ಕೇಳು, ನನ್ನ ಕತೆ ಕೇಳು. ಸುರಾಮಾಂಶಾಸನೇನೇವ ಜಠರೇ ಗುಲ್ಮತಾಂ ಗತೆ. ಮಾಂಸ ತಿಂದು ನನ್ನ ಹೊಟ್ಟೆಯಲ್ಲಿ ರಣಗಳು ಬಂದುಬಿಟ್ಟಿದೆ. ವ್ಯಭಿಚಾರ ಕಥಾಲಾಪಾತ್ ಕರ್ಣೋಮೇ ಶಿಥಿಲೀಕೃತವು. ವ್ಯಭಿಚಾರದ ಮಾತುಗಳನ್ನು ಕೇಳಿ 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 ನನ್ನ ಕಿವಿ ಹಾಳಾಗಿಬಿಟ್ಟಿದೆ. ಪಾದೌ ಜಾರಗೃಹಂ ಗತ್ವಾ ಪಾಷಾಣ ಸದೃಶೋ ಮಮ. ಜಾರನ ಮನೆಗೆ ಹೋಗಿ ಹೋಗಿ ನನ್ನ ಕಾಲು ಕಲ್ಲಿನಂತೆ ಆಗಿಬಿಟ್ಟಿದೆ. ಗೋವದಾನ್ ಮತ್ಕರೌ ಕ್ರೂರೌ ಯಮದಂಡ ಸಮಪ್ರಭೌ. ನನ್ನ ಕೈ ಪ್ರಾಣಿಗಳನ್ನು ಸಂಹಾರ ಮಾಡಿ ಯಮದಂಡ ಸದೃಶವಾಗಿದೆ ನನ್ನ ಕೈ. ಏತಾದೃಶಸ್ಯ ದೇಹಸ್ಯ ಸಂಗಮಸ್ತು ಕಥಂ ಭವೇತ್. ಇಂಥ ನನ್ನ ಶರೀರ, ಅಂಥ ಶರೀರದಲ್ಲಿ ಸಂಘವನ್ನು ನೀನು ಹೇಗೆ ಮಾಡಲಿಕ್ಕೆ ಇಚ್ಛೆ ಪಡ್ತೀಯ ನೀನು? ಹಾಗೆ ಉತ್ತಮೋ ನೀಚತಾಂ ಪ್ರಾಪ್ಯ ಕಥಂ ಸ್ವರ್ಗಂ ಗಮಿಷ್ಯಸಿ. ಇಂಥ ಒಂದು ನೀಚರ ಜೊತೆಗೆ ಸಂಘವನ್ನು ಮಾಡಿ ಸ್ವರ್ಗಕ್ಕೆ ಹೆಂಗೆ ಹೋಗ್ತೀಯ? ನೋಡಿ, ಆ ವಿಚಾರವೂ ತಿಳ್ಕೊಂಡಿದ್ದಾರೆ. ಸ್ವರ್ಗಕ್ಕೆ ಹೆಂಗೆ ಹೋಗ್ತೀಯ? ಅದರಿಂದ ನಮ್ಮ ಬದುಕು ಯಾವುದಕ್ಕಲ್ಲ
ಬರೀ ಹೊಟ್ಟೆ ತಿನ್ನೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಸಂತಾನ ಪಡೆಯೋದಕ್ಕೆ ಅಷ್ಟೇ ಅಲ್ಲ, ಮುಂದೆ ಉತ್ತಮ ಲೋಕಕ್ಕೆ ಎಂಟ್ರಿ ತಗೋಬೇಕು. ಅಲ್ಲಿ ಇಲ್ಲಿ ಹೋಗೋದಕ್ಕೆ ಟಿಕೆಟ್ ತೊಗೋತೀವಿ ನೋಡಿ, ಅದೇ ಥರ ಉತ್ತಮ ಲೋಕ ಹೋಗೋದಕ್ಕೂ ಟಿಕೆಟ್ ಇಲ್ಲೇ ಸಂಪಾದನೆ ಮಾಡಬೇಕು. ಅಲ್ಲಿ ಹೋದ ಮೇಲೆ ಕೊಡೋದಿಲ್ಲ, ಹೌಸ್ಫುಲ್ ಅಂತ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಇಲ್ಲೇ ತೊಗೋಬೇಕು ಎಲ್ಲ ಟಿಕೆಟನ್ನು ಕೂಡ. ಸತ್ಕರ್ಮ ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು, ಟಿಕೆಟ್ ತೊಗೋಬೇಕು. ಪರಸ್ತ್ರೀ ಸಂಗದೋಷೇನ ಬಹವೋ ಮರಣಂಗತಾ. ಪರಸ್ತ್ರೀಯರ, ಇದು ನಮಗೆ ಕೊಟ್ಟ ಪರೀಕ್ಷೆ. ಯಾರ ಪರೀಕ್ಷೆ? ಕುಂತಲಾ ಅವರ ಪರೀಕ್ಷೆ, ಕುಂತಲಾ ಪರೀಕ್ಷೆ. ಪರಸ್ತ್ರೀಯ ಸಂಘವನ್ನು ಮಾಡಿ ಬಹವೋ ಮರಣಂಗತಾ, ಅನೇಕ ಜನ ಮರಣವನ್ನು ಹೊಂದಿದ್ದಾರೆ. ಯಾರು ನೆನಪಾಗ್ತದ ನಿಮಗೆ? ರಾವಣ ನೋಡಿ, ಪರಸ್ತ್ರೀಯ ಸಂಘ ಮಾಡಿ ಮರಣ ಹೊಂದಿದವ ಯಾರು? ರಾವಣ. ಅವನು ಮಾತ್ರ ಓದೋದಲ್ಲ, ಹನುಮನ್ ದೇವರು ಚೆನ್ನಾಗಿ ಎಚ್ಚರ ಕೊಟ್ಟಿದ್ದು. ಏನಂತ? ಲಂಕೆಗೆ ಹೋದಾಗ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ, ನೀನು ಸೀತೆಯನ್ನು ವಾಪಸ್ ಕೊಡದೇ ಇದ್ದರೆ ಪುತ್ರ ಮಿತ್ರ ಸಹಿತರಾಗಿ ನೀನು ಮರಣವನ್ನು ಹೊಂದುತ್ತೀಯಾ? ಆಯ್ತಾ? ಅದೇ ಪ್ರಕಾರನೇ ಹನುಮನ್ ದೇವ್ರ ಮಾತು ಸುಳ್ಳು ಆಗೋದಿಲ್ಲ. ಹಾಗೇ ಆಯಿತು ನೋಡಿ, ಅವನು ಕೊಡ್ಲಿಕ್ಕೆ ತಯಾರಿದ್ದಿಲ್ಲ. ಮತ್ತೆ ರಾವಣ ಒಂದು, ಕೀಚಕ, ಮಹಾಭಾರತದಲ್ಲಿ ಕೀಚಕ ದ್ರೌಪದಿ ದೇವಿಯನ್ನು ಬಯಸಿ ಭೀಮಸೇನ ದೇವರಿಂದ ಏಟನ್ನು ತಿಂದ. ನೋಡಿ, ರಾವಣನ ಸಂಹಾರ ಮಾಡಿದ್ದು ರಾಮಚಂದ್ರ, ಸರ್ವೋತ್ತಮನಾದ ರಾಮಚಂದ್ರ. ಕೀಚಕನನ್ನು ಸಂಹಾರ ಮಾಡಿದ್ದು ಜೀವೋತ್ತಮರಾದ ಭೀಮಸೇನ ದೇವರು. ಹರಿವಾಯು ಗುರುಗಳಿಗೆ ಸಮ್ಮತ ಇಲ್ಲದ ಕಾರ್ಯ ಇದು, ಅದರಿಂದ ಮಹಾ ನಿಷಿದ್ಧ ಇದು, ಅದರ ಅಭಿಪ್ರಾಯ. ಒಂದು ನೆನಪಿಟ್ಟುಕೋಬೇಕು, ಭೀಮಸೇನ ದೇವರು ಕೀಚಕನನ್ನು ಸಂಹಾರ ಮಾಡಿದರು. ಹೇಗೆ ಸಂಹಾರ ಮಾಡಿದರು ನೆನಪಿದೆಯಾ? ಅವನ ತಲೆ ತಿರುಗಿಸ್ತಾರೆ, ತಿರುಗಿಸಿ ಗುದದ್ವಾರದಲ್ಲಿ ಅದನ್ನು ಒಳಗೆ ಬಿಡ್ತಾರೆ. ತಲೆಯನ್ನು ತಿರುಗಿಸಿ ಗುದದ್ವಾರದಲ್ಲಿ ಒಳಗೆ ಬಿಡ್ತಾರೆ. ಅಂದರೆ ಒಂದು ಬಾಲ್ ಥರ ಆಗಿಬಿಟ್ಟ. ಮಾಂಸ ಮುದ್ದೆ ಮಾಡ್ತಾರೆ, ಮಾಂಸ ಮುದ್ದೆಯಾದ ಕೀಚಕ. ಆ ಕೀಚಕನನ್ನು ಸಂಹಾರ ಆಯ್ತಲ್ಲ ಅಂತ ಅವನ ತಮ್ಮಂದಿರು ಎಷ್ಟು ಜನ? 105 ಜನ ಉಪಕೀಚಕರು ಅಂತ ಕರೀತಾರೆ. ಉಪಕೀಚಕರು ಒಟ್ಟು 106 ಜನ ಹೌದು. ಹನುಮನ್ ದೇವರು ಹೇಳಿದರು ನೋಡಿ, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ರಾವಣನಿಗೂ ಅದೇ ಎಚ್ಚರ, ಕೀಚಕನಿಗೂ ಅದೇ ಎಚ್ಚರ. ಕೇಳಿಲ್ಲ, ದೊಡ್ಡವರು ಹೇಳಿದಾಗ ಕೇಳಬೇಕು. ಹರಿವಾಯು ಗುರುಗಳ ಮಾತಿಗೆ ವಿರೋಧ ಮಾಡಬಾರ್ದು. ನಮಗೆ ಅದನ್ನು ಎದುರಿಸುವ ಶಕ್ತಿ ನಮಗಿಲ್ಲ. ಅದರಿಂದ ಗುರುಗಳು ಹೇಳಿದರು ತಲೆಬಾಗಿ ಕೇಳಬೇಕು. ಹೌದು, ಅದಕ್ಕೆ ಮತ್ತೆ ಎದುರಾಡಬಾರದು. ಅವ್ರು ಹೇಳಿದ್ದಕ್ಕೆ ನಾವು ಶರಣು ಹೋಗಬೇಕು ಎಂಬ ಒಂದು ಪಾಠವನ್ನು ರಾಮಾಯಣ ಮಹಾಭಾರತ ಎರಡೂ ತಿಳಿಸಿಕೊಡ್ತಾ ಇದೆ. ಅದೇ ಮಾತನ್ನು ಕುಂತಲ, ಎಷ್ಟು ಸಂಸ್ಕಾರ ಇರಬೇಕು ನೋಡಿ ಆ ಸ್ತ್ರೀಗೆ, ಅದು ಗಮನಿಸಬೇಕಾದ ವಿಚಾರ. ತಸ್ಮಾತ್ ಉತ್ತಿಷ್ಟ ಭದ್ರಂತೆ ತವದಾಸಿ ಭವಾಮಿ ಭೋ. ವನಿತಾ ವಚನಂ ಶ್ರುತ್ವ ವಾಕ್ಯಮೋಚಿ ದ್ವಿಜೋತ್ತಮ. ಆ ಮಾತನ್ನು ಕೇಳಿ ಮಾಧವ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ನೋಡಮ್ಮ, ನೀ ಹೇಳಿದ್ದೆಲ್ಲ ಹೌದು, ಒಂದೇ ಮಾತು, ನಿನ್ನ ಸಂಘ ಮಾಡದೇ ಇದ್ದರೆ ನಾನು ಮರಣವನ್ನೇ ಹೊಂತೇನೆ. ಈಗ ಇದು ಕಾಮನ್ ಡೈಲಾಗ್ ಆಗಿಬಿಟ್ಟಿತ್ತು ನೋಡಿ, ಎಲ್ಲರೂ ಇದನ್ನೇ ಹೇಳೋದು. ನೀನೇನಾದ್ರು ಒಪ್ಪದೇ ಹೋದರೆ ನಾನು ದೇಹ ಬಿಟ್ಟು, ಅಷ್ಟು ಅನಾಯಾಸವಾಗಿ ದೇಹವನ್ನೇ ಬಿಟ್ಟು ಬಿಡ್ತಾರೆ. ಸೊ ಅದರಿಂದ ದೈವಯೋಗೇನ ಹರೇ ನೀ ಹೇಳಿದ ಮಾತು ಏನೇನು ಹೇಳಿದಿ, ನನ್ನ ಬಯೋಡೇಟಾ ಹೇಳಿದಲ್ಲ, ನನಗಿಂತ ನೀನೇ ಚೆನ್ನಾಗಿ ಹೇಳಿದಿ. ಆ ಒಂದು ಸತ್ಕರ್ಮಗಳೆಲ್ಲ ಮಾಡಿದ ಪ್ರಸಾದ, ಅಂತಹ ಪರಮಾತ್ಮನ ಪ್ರಸಾದದಿಂದಲೇ ನೀನು ಸಿಕ್ಕಿದ್ದು ಪುಕಟೆಯಾಗಿ ಸಿಗ್ತಿದ್ಯಾ ನೀನು? ಅಂತಹ ವನದಲ್ಲಿ ಏಕಾಂತದಲ್ಲಿ ನೀನು ಸಿಗಬೇಕಾದ್ರೂ ಕೂಡ ಏನಾಗಿರಬೇಕು? ಎಷ್ಟು ತಲೆ ಕೆಟ್ಟಿರಬೇಕು ನೋಡಿ ಅವನಿಗೆ. ಪರಮಾತ್ಮನ ಪ್ರಸಾದದಿಂದ ನೀನು ಸಿಕ್ಕಿದ್ದಿ ನನಗೆ, ಹಾಗೆ ಅಂತ ಹೇಳ್ತಾನೆ ಅವನು. ಅದರಿಂದ ತ್ಯಜಾದ್ಯ ಲಜ್ಜಾಂ ಕುರುಮೇ ಮನೋಗತಂ, ನಾಚಿಕೆಯನ್ನೆಲ್ಲ ಬಿಟ್ಟು ನನ್ನ ಮನಸ್ಸಿನ ಇಚ್ಛೆಯನ್ನು ಪೂರ್ಣ ಮಾಡು, ಹಾಗೆ ಅಂತ ಹೇಳಿದಾಗ ಇನ್ನು ಮುಂದೆ ಇವನ ಮಾತಿನಿಂದ ಬಗ್ಗುವವನಲ್ಲ ಅಂತ ಹೇಳಿ ಕುಂತಲ ನೋಡಿ ಎಷ್ಟು ಅದಕ್ಕೆ ಹೇಳಿದ್ದು
ಅವಳು ಓಡೋಗ್ತಾಳಂತೆ. ಪಲಾಯನಾಯ ಸ್ವಮತಿಂ ಚಕ್ರೆ ಚಂಡಾಲ ಕನ್ಯಕ ಅಂತ ಬರೀತಾರೆ. ಅವರಿಂದ ಓಡೋಗೇ ಬಿಡ್ತಾರೆ, ಅಲ್ಲಿರೋದೇ ಇಲ್ಲ ಅವರು. ಧಾವಮಾನಂ ಅನುಧೃತ್ಯ ಮಾಧವ ತಮಾಪುಃ ಸ್ಪೃಶತ್ ಗೌರವಂ ಜನಕಸ್ಯಾಥ ಜನನ್ಯಾ ಜನನೀಪಿತುಃ ಏವಂ ಅಕ್ಷೋಭಮಾಣಾಯಾಂ ಮಾಧವೋ ಮನ್ಮಥೋದ್ಧತಃ ಬಲಾತ್ಕಾರೇಣ ತಾಂ ಗತ್ವಾ ಭುಭುಜೆ ಭೋಗಮುತ್ತಮಂ. ಅವಳನ್ನು ಭೋಗ ಮಾಡೇ ಮಾಡ್ತಾನೆ ಅವನು ಮಾಧವ. ಅದಾದ ಮೇಲೆ ತಿರುಗಿ ಬೀಳ್ತಾಳೆ. ಒಳ್ಳೆಯ ಮಾತಲ್ಲಿ ಹೇಳಿದರೆ ಕೇಳಿಲ್ಲ, ಹೇಳಿದರು. ಏನು ಹೇಳಿದರು ಕುಂತಲ? ಅದ್ಯ ಪ್ರಭೃತಿ ಭೋ ವಿಪ್ರ ಪತಿಸ್ತ್ವಂ ಮಮ ಭೂತಲೆ. ಇನ್ನು ಮುಂದೆ ನೀನೇ ನನಗೆ ಪತಿ. ತ್ಯಜ ಯಜ್ಞೋಪವೀತವನ್ನು ತೆಗೆದಾಕು. ಮುಂಡಯಿತ್ವ ಶಿರಸ್ತತ, ಶಿಖಾ ತೆಗೆದಾಕು. ಹೋಯ್ತಾ? ಬ್ರಾಹ್ಮಣನ ಚಿಹ್ನೆ ಅಂತಿರೋದೇ 2. ಈಗ ಅದು ಕೂಡ ಅಲ್ಲ ಅಂತ ತುಂಬ ಜನ ಮನೆಯಲ್ಲಿ ಯಜ್ಞೋಪವೀತವನ್ನು ಸ್ಟ್ಯಾಂಡಲ್ಲಿ ಇಟ್ಟಿರ್ತಾರಂತೆ. ಎಲ್ಲೋ ಮಠಕ್ಕೆ ಹೋಗುವಾಗ ಹಾಕ್ಕೊಂಡು ಹೋಗೋಣ ಹಾಗೆ ಅಂತ. ಆ ಪರಿಸ್ಥಿತಿಯಲ್ಲಿ ಇದೆ. ನೋಡಿ, ಇವರು ಹಾಗೆ ಹೇಳ್ತಾರೆ. ಮೊದಲು ನಿನ್ನ ಯಜ್ಞೋಪವೀತ ತೆಗೆದ. ಯಾಕೆ ನೀನೇನಾಗಿದ್ದಿ? ಚಂಡಾಲನಾಗಿದ್ದಿ. ಚಂಡಾಲರ ಸಂಘವನ್ನು ಮಾಡಿದವ ಚಂಡಾಲನೇ. ಅದರಿಂದ ನೀನು ಯಜ್ಞೋಪವೀತ ತೆಗಿ, ಶಿಖೆಯನ್ನು ತೆಗೆದುಬಿಟ್ಟು. ಅದರಿಂದ ಬ್ರಾಹ್ಮಣರು ಏನು ಕನಿಷ್ಠ 2 ಇಟ್ಕೋಬೇಕು ಅಂತ. ಏನು? ಶಿಖಾ ಯಜ್ಞೋಪವೀತವನ್ನು ಇಟ್ಕೋಬೇಕು ಅಂತ. ಇದು ಯಾರು? ನನ್ನ ಮಾತನ್ನು ತಿಳಿಬೇಡಿ, ಕುಂತಲ ಹೇಳುವ ಮಾತು ಇದು. ಇನ್ನು ಅಬ್ರಾಹ್ಮಣ್ಯಮುಪಾಗಮ್ಯ ಭಕ್ಷ್ಯ ಗೋಮಾಂಸಮುತ್ತಮಂ. 3ನೇದು ಏನು? ಗೋಮಾಂಸವನ್ನು ಭಕ್ಷಣೆ ಮಾಡು, ಸುರಾಪಾನ ಭಕ್ಷಣೆ ಮಾಡು. ಇದೆಲ್ಲ ಬ್ರಾಹ್ಮಣರು ಮಾಡಬಾರ್ದು. ಅದನ್ನು ನೀನು ಮಾಡಿ ಇನ್ನು ಮುಂದೆ ಹಾಗೆ ಅಂತ. ಕುರು ಮಧ್ಯೋದಕಂಪಾನಂ ಚಂಡಾಲತ್ವಂ ಉಪಾಶ್ರಿತ. ಇನ್ನು ಮುಂದೆ ನೀನು ಚಂಡಾಲ ಅಂತ ನಿನಗೆ ಟೈಟಿಲ್ ಬಂತು, ಸಂತೋಷನಾ ಹಾಗೆ ಅಂತ ಕೇಳಿ. ಆಯ್ತು, ಸಂತೋಷ ಅಂತ ಅವನು ಒಪ್ಕೋತಾನೆ. ತದ್ವಾಕ್ಯಂ ಆಕರ್ಣ್ಯ ಜಗಾಮ ವಿಪ್ರಸ್ತಯಾ ಸಮೇತೋ ನಿಕಟಂ ಕೃಷ್ಣವೇಣ್ಯಾಹ ದ್ವಾದಶಾಬ್ದಂ ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತಃ. ಅವಳ ಸಂಘದಿಂದ ಮೋಹಿತನಾಗಿ ಅವಳು ಹೇಳಿದ್ದನ್ನೆಲ್ಲ ಮಾಡ್ತಾನೆ. ಎಷ್ಟು ದಿವಸ ಕಳೀತು? 12 ವರ್ಷ ಕಳೀತು ಅಂತ. ಜಗಾಮ ಮರಣಂ ರಾಜನ್ ಕುಂತಲ ನೀಲಕುಂತಲ. 12 ವರ್ಷ ಆದ ಮೇಲೆ ಅವಳು ದೇಹತ್ಯಾಗ ಮಾಡಿ, ಮೊದಲೇ ಹೇಳಿಬಿಟ್ಲು ನನಗೆ ಹೊಟ್ಟೆ ನೋವಿದೆ ಅಂತೆಲ್ಲ ಹೇಳಿದ್ದಾಳೆ ಅವಳು. ಹೋದ್ರು. ಆಗ ಇವನು ಇನ್ನೂ ಹುಚ್ಚಾದ. ಚರಿತ್ವಾ ಭವನಂ ಸರ್ವಂ ಅಭ್ರಮನ್ ವಿಭ್ರಮನ್ ಇವ. ಎಲ್ಲ ಕಡೆ ಹುಡುಕ್ತಾನೆ. ಎಲ್ಲಿ ಕುಂತಲೆ ಕುಂತಲೆ ಅಂತ ಹುಡುಕ್ತಾ ಹೋಗ್ತಾ ಇದೆ, ಎಲ್ಲಿ ಸಿಗಬೇಕು. ಅಕಸ್ಮಾತ್ ದೈವಯೋಗೇನ ರಾಜಾನೋ ರಾಷ್ಟ್ರವಾಸಿನಃ ಯಾತ್ರಾರ್ಥಂ ಅನುಜಗ್ಮುಸ್ತೆ ವರಾಹಸ್ಯ ಅಹಿಪರ್ವತಂ. ಆಗ ದೈವಯೋಗ, ಪರಮಾತ್ಮ ಕರುಣಾಳು ಎಂಬುದಕ್ಕೆ ಇದೇ ಒಂದು ಸಾಕ್ಷಿ. ಯೋಗ್ಯ ಜೀವ ಅವನು. ಯಾರು? ಮಾಧವ ಬ್ರಾಹ್ಮಣ. ಏನೋ ಪ್ರಾರಬ್ಧವಶಾತ್ ಈಗ ದಾರಿ ತಪ್ಪಿ ಹೋಗಿದ್ದ. ದೈವಯೋಗೇನ ಉತ್ತರ ದಿಕ್ಕಿನಿಂದ ಅನೇಕ ರಾಜರ ಒಂದು ಗುಂಪು, ಸಮೂಹ ತೀರ್ಥಯಾತ್ರೆ ಸಂದರ್ಭದಲ್ಲಿ ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ತೀರ್ಥೆ ಕಪಿಲ ಸಂಗಿಕೆ ಅಂತ, ಕಪಿಲ ತೀರ್ಥ ಅಂತ ಇದೆ. ತಿರುಪತಿ ಕೆಳಗೆ ಕಪಿಲ ತೀರ್ಥ ಅಂತ ಇದೆ. ಸ್ನಾತ್ವಾ ಭಕ್ತಿ ಚಮೋಪೇತ ವಪನಂ ಚಕ್ರುಹು ಆದರ. ಎಲ್ಲರೂ ಕೂಡ ವಪನವನ್ನು ಮಾಡಿಕೊಂಡು, ಅಂದರೆ ಕ್ಷೌರ ಮಾಡಿಕೊಂಡು ಅಲ್ಲಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಪರ್ವಾಣಿ ದದು ನೃಪ. ಪಾರ್ವಣಾನಿ ಅಂದರೆ ಶ್ರಾದ್ದವನ್ನು ಮಾಡಿ, ತೀರ್ಥವಿಧಿ ಅಂತ ಹೇಳ್ತಾರೆ. ತೀರ್ಥವಿಧಿಯನ್ನು ಮಾಡಿದರು ಅಂತ. ಮಾಧವೋಪಿ ಶುಭೇ ತೀರ್ಥೆ ಸ್ನಾತ್ವಾ ವಪನಪೂರ್ವಕಂ ಪಾರ್ವಣಾನಿ ಮೃದಾ ಕೃತ್ವ ಪಿತೃಭ್ಯ ಶ್ರದ್ಧೆಯ ದದೌ. ನೋಡಿ, ಇಷ್ಟು ವರ್ಷ ಅವನ ಹೆಂಡತಿ ಏನಾದಳು ಅಂದರೆ ಚಂದ್ರಲೇಖೆ, ಅವಳ ಗತಿ ಏನು, ಅವರ ತಂದೆ ತಾಯಿಯರು ಇದ್ದರು, ಅವರೇನಾದರೂ ಯಾರ ವಿಚಾರವೂ ಬಂದಿಲ್ಲ ಈ ಪುಣ್ಯಾತ್ಮನಿಗೆ. ಕುಂತಲ 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 ಅಂತ ಕೊನೆಯಲ್ಲಿ ದೇವರು ಅದನ್ನೇ ಏನು ಮಾಡಿದ? ಅಲ್ಲೇ ಏಟಾಕಿದ. ಕುಂತಲನೇ ಓದು. ಆಗ ಬುದ್ಧಿ ಬಂತು ಇವನಿಗೆ. ಓ, ತಂದೆ ತಾಯಿಯರು ಶ್ರಾದ್ದ ಹಾಗೆ ಅಂತ ಅವ್ರು ಮಾಡ್ತಾ ಇರುವ, ಅವರು ಸ್ವಲ್ಪ ಹಣಕಾಸು ಇದ್ದವರು, ಅನ್ನದಿಂದ ಪಿಂಡೋದಕವನ್ನು ಮಾಡ್ತಾಯಿದ್ದರು. ಇವನಿಗೇನಿದೆ? ಏನಿಲ್ಲ, ಹುಚ್ಚನಂತೆ ಇದ್ದ ಅವನು. ಮಣ್ಣಿನಲ್ಲಿ ಅವ್ರು ಮಾಡೋದನ್ನು ನೋಡಿ ಮಾಡೋದು. ಅವರು ತಲೆ ಬೋಳಿಸ್ಕೊಂಡ್ರು, ತಾನು ಬೋಳಿಸ್ಕೊಂಡ್ರು. ಅವರು ಸ್ನಾನ ಮಾಡಿದರು, ತಾನು ಮಾಡಿದ. ಅವರು ಪಿಂಡ ಇಟ್ಟರು, ತಾನು ಪಿಂಡ ಇಟ್ಟು. ಯಾವುದರಿಂದ ಇಟ್ಟ? ಮಣ್ಣಿನಿಂದ ಇಟ್ಟ ಅಷ್ಟೆ. ನೋಡಿ, ಶ್ರಾದ್ದ ಕರ್ಮ ದೇವರು ಏನು ನಿರೀಕ್ಷೆ ಮಾಡ್ತಾನೆ? ಮನಸ್ಸು ಅಷ್ಟೇ, ಆಡಂಬರ ಅಲ್ಲ. ನೀ ಏನೋ ಇಲ್ಲವಾ ನಿನ್ನ ಹತ್ರ, ಮಣ್ಣಿನಿಂದಲಾದರೂ ಪಿಂಡ ಮಾಡಿಟ್ಟು ಅವರಿಗೆ ನಮಸ್ಕಾರ ಮಾಡು ಶ್ರದ್ಧೆಯಿಂದ.
ನೀರು ಕೊಡು. ಅಷ್ಟಕ್ಕೆ ಪಿತೃದೇವತೆಗಳು ಸಂತುಷ್ಟರಾಗ್ತಾರೆ. ಆ ಕಾಲಕ್ಕೆ ಅದು ಅದಕ್ಕೆ ಶ್ರದ್ಧೆ ಎಂದು ಕೇಳೋದು. ಶ್ರದ್ಧೆಯಿಂದ ಮಾಡಬೇಕಷ್ಟೆ. ಆಡಂಬರ ಯಾವುದು ಬೇಡ. ಅದು ದೈವಾದ್ವಾ ಕರ್ಮಯೋಗೇನ ಮಾಧವೋ ಗತಕಲ್ಮಷಃ. ಅಷ್ಟು ಮಾಡಿದ ಕೂಡಲೇ ಅವನ ಪಾಪ ಎಲ್ಲ ಪರಿಹಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಾಧವ ಸ್ವಯಂ ಅಭ್ಯೇತ್ಯ ವಾಪಯಿತ್ವ ಶಿರಸ್ವಕಂ ಪಿಂಡದಾನಂ ಅಕೂರ್ವಂಸ್ತೆ ಶ್ರಾದ್ದಂ ರಾಜನ್ ನೃಪಾಸ್ತದ. ಮಾಧವಸ್ತು ಮೃದಾಚಕ್ರೆ ಪಿಂಡಾನಿ ಪೃಥ್ವೀಪತೆ. ತಾನು ಮಣ್ಣಿನಿಂದ ಶ್ರಾದ್ದವನ್ನು ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಪಿತೃದೇವತೆಗಳಿಗೆ. ತಸ್ಮಾದ್ಯೋ ಮಾನವ ಭಕ್ತಿಯ ಕುರ್ಯಾ ತೀರ್ಥಾವಗಾಹನಂ ಪಿತೃಶ್ರಾದ್ದಂ ಪಿಂಡದಾನಂ ತತ್ರ ಚೇತ್ ಮುಕ್ತಿಭಾಗ್ ಭವೇತ್. ವ್ಯಾಸರ ಅದ್ಭುತವಾದ ಮಾತು ನೋಡಿ. ಅದರಿಂದ ನಮ್ಮ ಪಾಪ ಪರಿಹಾರ ಆಗಬೇಕು ಹಾಗೆ ಅಂತ ಬಯಸುವವರು ಗೊತ್ತಿದ್ದೋ ಗೊತ್ತಿಲ್ಲದೋ ಅನೇಕ ಪಾಪಗಳನ್ನು, ಬೆಟ್ಟದಂಥ ಪಾಪ ಹೊತ್ತಿರುವೆ ನಾನು ಅದ ಸುಟ್ಟು ಬಿಡು ಪುರಂದರ ವಿಠ್ಠಲ ನೀನು ಹಾಗೆ ಅಂತ ದಾಸರು ಹೇಳ್ತಾರೆ ನೋಡಿ. ಆದಷ್ಟು ಅಧಿಕಾರಿಗಳು ಕಪಿಲತೀರ್ಥಕ್ಕೆ ಹೋಗಿ ವಪನ ಮಾಡಿಕೊಂಡು ಸ್ನಾನ ಮಾಡಿ ಪಿಂಡ ಪ್ರದಾನವನ್ನು ಮಾಡಿದರೆ ಮುಕ್ತಿ ಭಾಗ್ ಭವೇತ್, ಮೋಕ್ಷಕ್ಕೆ ಯೋಗ್ಯನಾಗ್ತಾನೆ, ತನ್ನ ಪಾಪಗಳನ್ನೆಲ್ಲ ಕಳ್ಕೋತಾನೆ ಅಂತ ವೇದವ್ಯಾಸರು ವಾಕ್ಯವನ್ನು ಹೇಳ್ತಾ ಇದ್ದಾರೆ ಶತಾನಂದರ ಮುಖದಿಂದ. ಭಕ್ತ್ಯಾಚ ಭಯತೋ ರಾಜನ್ ನರಸ್ತೀರ್ಥ ಅವಗಾಹನಂ ಕುರ್ಯಾತ್ ಪಿಂಡ ಪ್ರದಾನಂತು ಮುಕ್ತಿಸ್ತತ್ರ ನ ಸಂಶಯ. ಈ ಶ್ರಾದ್ದವನ್ನು ಭಕ್ತಿಯಿಂದಲೂ ಮಾಡ್ಬೋದು. ಭಕ್ತಿ ಇಲ್ಲದೇ ಇದ್ದರೆ ಭಯದಿಂದಲಾರು ಮಾಡಿರಿ. ನನಗೆ ಭಕ್ತಿ ಇಲ್ಲ, ಆದರೆ ಏನಿದೆ? ಭಯ ಇದೆ. ನನಗೇನಾಗ್ತದೋ ಏನೋ, ನಮ್ಮ ಮಕ್ಕಳು ಏನಾಗ್ತಾರೋ ಏನೋ ಮುಂದೆ. ಆ ಒಂದು ಭಯದಿಂದಲಾರು ನೀವು ಹಿರಿಯರ ಆ ಶ್ರಾದ್ದವನ್ನು ಮಾಡಿರಿ. ಕುರ್ಯಾತ್ ಪಿಂಡ ಪ್ರದಾನಂತು ಮುಕ್ತಿಸ್ತತ್ರ ನ ಸಂಶಯ. ಈ ವಿಷಯದಲ್ಲಿ ಸಂಶಯ ಪಡಬೇಡಿ ಅಂತ ಶತಾನಂದರು ಹೇಳ್ತಾ ಇದ್ದಾರೆ. ಅದರಿಂದ ಸಂಶಯ ಬೇಡ ಅಂತ. ಮೃತ್ಪಿಂಡಂ ಕೃತವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ ಕಿಂ ವರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಸುಪುಣ್ಯ ಶಕ್ತಿ. ಏನು ಮಹಿಮೆ ಅಂತ ಹೇಳೋದಪ್ಪ? ಆ ಕ್ಷೇತ್ರದ ಮಹಿಮೆ, ಅಲ್ಲಿರುವ ತೀರ್ಥದ ಮಹಿಮೆ, ಅಂತಹ ಪುಣ್ಯ ಶಕ್ತಿಯನ್ನು ಕೊಡತಕ್ಕದ್ದು. ಆ ಶಕ್ತಿಯನ್ನು ದೇವರಲ್ಲಿ ಇಟ್ಟಿದ್ದಾನೆ ಅಂತಾರೆ. ಆ ಮಣ್ಣಿಗೂ ಆ ನೀರಿಗೂ ಇಟ್ಟಿರುವ ಶಕ್ತಿ. ಅದಕ್ಕೆ ತೀರ್ಥಯಾತ್ರೆ ಮಾಡಬೇಕು. ಇಗುತ್ತಿಗೂ ಕೂಡ ಸರಿ, ಕಲಿಯುಗದಲ್ಲೂ ಸರಿ ತೀರ್ಥಯಾತ್ರೆ ಮಾಡಬೇಕು. ಆ ಒಂದು ಮಣ್ಣಿಗೆ, ಆ ಒಂದು ನೀರಿಗೆ ಅಲ್ಲಿ ಹೋಗಿ ಗುರುಗಳಿಗೆ ಅಸ್ತೋದಕವನ್ನು ಕೊಟ್ಟು ಶೇಷವನ್ನು ಆದಷ್ಟು ತೀರ್ಥವಿಧಿಯನ್ನು ಮಾಡಿ ಶೇಷವನ್ನು ಸ್ವೀಕಾರ ಮಾಡಿ ಬರಬೇಕು. ಗಂಗಾ ತೀರ್ಥ ಇರಬಹುದು, ಕಾವೇರಿ ತೀರ್ಥ ಇರಬಹುದು, ತುಂಗಭದ್ರಾ ತೀರ್ಥ ಇರಬಹುದು. ನದಿ ತೀರ್ಥಕ್ಕೆ ಹೋಗಿ ಯಾವಾಗ ಅನುಕೂಲ ಆಗ್ತದೋ ಹೋಗಿ ಅಲ್ಲಿ ಗುರುಗಳ ಪರಮಾತ್ಮನ ಸೇವೆಯನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದರೆ ಆ ಶಕ್ತಿ ನಮ್ಮಲ್ಲಿ ಆಧಾನವಾಗ್ತದೆ. ಮನಸ್ಸಿನ ಕೊಳೆಯನ್ನೆಲ್ಲ ತೆಗೆದು ಮನಸ್ಸಲ್ಲಿ ಶುದ್ಧ ಭಾವನೆಯನ್ನು ಮೂಡಿಸ್ತದೆ. ಅದರಿಂದ ಹೇಳ್ತಾ ಇದ್ದಾರೆ, ಮೃತ್ಪಿಂಡ ಪ್ರಧಾನೇನ ಪಿತಾಮಹಾಶ್ಚ ಮುಕ್ತಿಂ ಪ್ರಯಾತ ಮುರವೈರಿ ಶಾಸನಾತ್. ಪರಮಾತ್ಮ ಬಂದು ಹೇಳಿದಂತೆ ಯಮದೇವರ ಹತ್ರ, ಯಮದೇವರೇ, ಈ ಮಾಧವ ಬ್ರಾಹ್ಮಣನ ಹಿರಿಯರು ಯಾವಾಗ ಅವನು ಕುಂತಲೆ ಜೊತೆಗೆ ಹೋದನೋ ಆಗೆಲ್ಲ ಎಲ್ಲಿ ಬಿದ್ದರು? ನರಕಕ್ಕೆ ಬಿದ್ದರು. ನೋಡಿ, ಈ ಒಂದು ಶರೀರ ಅದೇನೋ ನಮಗೆ ಮಾತ್ರ ಸಂಬಂಧಪಟ್ಟದ್ದು, ಇದು ನನ್ನ ಪರ್ಸನಲ್ ಇದು ಹಾಗೆ ಅಂತ ಯಾರು ತಿಳಿಬಾರ್ದು. ಈ ಶರೀರ ಕೊಟ್ಟದ್ದು ಯಾರು? ಅದಂತೂ ಗ್ಯಾರಂಟೀಡ್, ತಂದೆ ತಾಯಿಗಳು. ಆ ಶರೀರ ಕೊಟ್ಟದ್ದು ಅವರ ತಂದೆ ತಾಯಿಗಳು, ಅದಂತೂ ಗ್ಯಾರಂಟೀಡ್. ಅದರಿಂದ ಇಲ್ಲಿ ಏನಾರು ಈ ಶರೀರ ಇಟ್ಟುಕೊಂಡು ನೀವು ಆಟ ಆಡಿದರೆ ಮೊದಲು ಅಫೆಕ್ಟ್ ಆಗೋದು ಯಾರು? ನಿಮ್ಮ ಹಿರಿಯರು. ಎಲ್ಲಿಂದ ಬೀಳ್ತಾರೆ? ಸ್ವರ್ಗದಿಂದ ನರಕಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಮೊದಲು ಟ್ರಾನ್ಸ್ಫರ್ ಯಾರಿಗೆ? ನಿಮಗೆ ಪಾಪದ ಟ್ರಾನ್ಸ್ಫರ್ ನಂತರ. ಪಾಪಕರ್ಮ ಮಾಡಿದ್ದಕ್ಕೆ ಪಾಪದ ಟ್ರಾನ್ಸ್ಫರ್ ನಂತರ. ಮೊದಲು ಟ್ರಾನ್ಸ್ಫರ್ ಯಾರಿಗೆ? ನಿಮ್ಮ ಹಿರಿಯರಿಗೆ. ಸ್ವರ್ಗದಿಂದ ಮೊದಲು ನರಕಕ್ಕೆ ತಳ್ಳಿಬಿಡ್ತಾರೆ. ಇಂಥ ಮಗ ಇಟ್ಕೊಂಡು ಏನು ಮಾಡ್ತೀವಿ ನೀವು ಸ್ವರ್ಗದಲ್ಲಿ? ಇರಲಿಕ್ಕೆ ನೀವು ನಾಲಾಯಕ್. ಅದರಿಂದ ಪಾಪಕರ್ಮಗಳನ್ನು ಮಾಡಬೇಡಿ. ಇದು ನಿಮಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇದು ಪರ್ಸನಲ್ ಅಲ್ಲ. ಇದು ಯಾವುದಿದು? ಸೋಷಿಯಲ್. ಇದು ಅಟ್ಲೀಸ್ಟ್ ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು, ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟದ್ದು. ಭಗವದ್ಗೀತೆಯಲ್ಲೂ ಕೂಡ ಅರ್ಜುನ ಈ ಮಾತನ್ನು ಹೇಳ್ತಾನೆ. ಯಾವಾಗ ಅಲ್ಲಿ ಕಪಿಲ ತೀರ್ಥದಲ್ಲಿ ಬಂದು ಪಿಂಡ ಪ್ರದಾನವನ್ನು ಮಾಡಿದ,
ಆಗ ಡೈರೆಕ್ಟಾಗಿ ಪರಮಾತ್ಮ ಬಂದು ಯಮದೇವರಿಗೆ ಆರ್ಡರ್ ಮಾಡ್ತಾನೆ, ನೋಡು ಯಮ, ನೀ ಅವತ್ತು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ಯಲ್ವಾ, ತಿರ್ಗಾ ವಾಪಸ್ ಕರೆದುಕೊಂಡು ಬಾ, ಅವರೆಲ್ಲ ಎಲ್ಲಿ ಹಾಕು, ಸ್ವರ್ಗದಲ್ಲಿ ಮತ್ತೆ ಕಳುಹಿಸು, ಸ್ವರ್ಗಕ್ಕೆ ಹಾಕು ಅವರನ್ನೆಲ್ಲ. ಯಾಕಪ್ಪ, ಮಾಧವ ಬ್ರಾಹ್ಮಣ ಮಾಡಿದ್ದಾನೋ ನನ್ನ ಕ್ಷೇತ್ರಕ್ಕೆ ಬಂದು, ಕಪಿಲತೀರ್ಥಕ್ಕೆ ಬಂದು, ಅದರ ಕ್ಷೇತ್ರದ ಮಹಿಮೆ ನೋಡಿ. ದೊಡ್ಡವರನ್ನು ಟ್ರಾನ್ಸ್ಫರ್ ಮಾಡೋದು ಯಾರು? ನಾವೇ. ದೇವರು ನಮ್ಮಲ್ಲಿ ಆ ಬೀಗದ ಕಾಯಿ ಇಟ್ಟುಬಿಟ್ಟಿದ್ದಾನೆ. ನೀವು ಒಳ್ಳೆ ಕಾರ್ಯ ಮಾಡಿದರೆ ದೊಡ್ಡವರು ಸ್ವರ್ಗಕ್ಕೆ ಹೋಗ್ತಾರೆ, ನೀವೇನಾದ್ರು ಪಾಪಕರ್ಮ ಮಾಡಿದರೆ ನರಕಕ್ಕೆ ಹೋಗ್ತಾರೆ. ಯಾಕೆ? ನನಗೂ ಅವ್ರಿಗೆ ಏನು ಸಂಬಂಧ? ಈ ಶರೀರವೇ ಸಂಬಂಧ. ಎಲ್ಲಿ ತನಕ ಈ ಶರೀರ ಇದೆಯೋ, ಈ ಶರೀರದಿಂದ ನಿಮ್ಮ ಹಿರಿಯರಿಗೆ ಸಂಬಂಧ ಇದ್ದೇ ಇದೆ. ಹರಿಕಥಾಂಸಾರದಲ್ಲಿ ಹೇಳ್ತಾರೆ, ಈ ಶರೀರ ನಿರ್ಮಾಣ ಆದದ್ದು ಪಿತೃಪಿತಾಮಹ ಪ್ರಪಿತಾಮಹ ಅವರ ಒಂದು ವೀರ್ಯದಿಂದ ನಿರ್ಮಾಣವಾದದ್ದು ಈ ಶರೀರ. ಅದರಿಂದ 3 ಜನಕ್ಕೆ ನಾವು ಶ್ರಾದ್ದ ಮಾಡೋದು ನೋಡಿ. ಯಾಕೆ? ಅವ್ರಿಗೆ ಹಿಂದಿನವ್ರು ಏನಾದ್ರಪ್ಪ ಹಾಗೆಂದ ಪ್ರಶ್ನೆ ಬರೋದಿಲ್ಲ. ಯಾಕೆ? ಈ ಶರೀರ, ನಾವೇನು ಪ್ರತಿಯೊಬ್ಬರು ಶರೀರ ಪಡ್ಕೊಂಡಿದ್ದೀವಿ, ಅದಕ್ಕೆ ಹಿಂದಿನ 3 ಜನ ಕಾರಣ. ಅವರ ಒಂದು ಶಕ್ತಿ ಸಾಮರ್ಥ್ಯ ಈ ಶರೀರದಲ್ಲಿ ಇದ್ದೇ ಇರುತ್ತದೆ. ಪುರುಷರಿಗೆ ಇದಾಯಿತು, ಸ್ತ್ರೀಯರಿಗೆ ಏನಪ್ಪ ಗತಿ? ಹಾಗೆಂದರೆ ಸ್ತ್ರೀಯರಿಗೆ ಯಾವತ್ತು ಕನ್ಯಾದಾನ ಮಾಡ್ತಾರೋ ಅವತ್ತೇ ಅವರು ಪಿತೃಗಳು ಉದ್ಧಾರ ಆಗಿಬಿಡ್ತಾರೆ. ಸರಿಯಾದ ಯೋಗ್ಯನಾದ ಶಾಸ್ತ್ರವನ್ನು ಬಲ್ಲ ಪರಮಾತ್ಮನ ಭಕ್ತನಿಗೆ, ಪರಮಾತ್ಮನ ಭಕ್ತರಾಗಿ ಶಾಸ್ತ್ರಾಧ್ಯಯನ ಮಾಡಿಕೊಂಡು ಯಾರು ಇರ್ತಾರೋ ಅಂಥವರಿಗೆ ಕನ್ಯಾದಾನ ಮಾಡಿದರೆ ಅವತ್ತೇ ಪಿತೃಗಳು ಅಕಸ್ಮಾತ್ ನರಕದಲ್ಲಿ ಇದ್ದರೆ ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ನೋಡಿ, ಹೆಣ್ಣು ಮಕ್ಕಳನ್ನು ಹೆತ್ತವರಿಗೆ ಭಾರಿ ಸುಲಭ. ಕನ್ಯಾದಾನದ ಮಹತ್ವವನ್ನು ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಅದರಿಂದ ಪುರುಷರಿಗೆ ಇರುವ ನಿಯಮಗಳು ಬೇರೆ, ಸ್ತ್ರೀಯರಿಗೆ ಇರುವ ನಿಯಮಗಳೇ ಬೇರೆ. ಅದರಿಂದ ನಮಗೆ ಲಾಭ ಸಿಕ್ಕಿಲ್ಲ ಅಂತ ಸ್ತ್ರೀಯರು ಏನು ಮಾಡಬೇಕಾಗಿಲ್ಲ, ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ದೇವರು ನಮಗೆ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಏನು ಮಾಡೋದಿಲ್ಲ, ಮೋಸ ವಂಚನೆ ಮಾಡೋದಿಲ್ಲ. ಮಾಡಿದರೆ ಅವನು ದೇವರು ಅಲ್ಲ, ಮೋಸ ವಂಚನೆ ಮಾಡುವವರು ಅಸುರರು. ಅದರಿಂದ ಸ್ತ್ರೀಯರಿಗೆ ನಿಯಮನೇ ಬೇರೆ, ಅವ್ರು ಮಾಡಬೇಕಾದ ರೀತಿ ನೀತಿಗಳು ಧರ್ಮವೇ ಬೇರೆ ಅವರಿಗೆ. ಅದರಿಂದ ನಾವು ಬೇಸರ ಪಡಬೇಕಾಗಿಲ್ಲ. ಸ್ತ್ರೀಯಾಗಿ ಹುಟ್ಟುಬಿಟ್ಟೇವೆಲ್ಲ ಯೋಚನೆ ಮಾಡಬೇಡಿ, ನಿಮಗೆ ಸುಲಭ ಇದೆ. ಸ್ತ್ರೀಯರಿಗೆ ಸುಲಭ, ಕನ್ಯಾದಾನ ಮಾಡಿದರೆ ಸಾಕು. ಸರಿಯಾದ ಯೋಗ್ಯನಾದ ವರನಿಗೆ ಮಾಡಿದರೆ ಅಂತಹ ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪರಮಾತ್ಮ ಯಮದೇವರ ಹತ್ರ ಹೇಳಿದಂತೆ ನೋಡಿ, ಹಾಗೆ ಬರೀತಾರೆ, ಮುಕ್ತಿಂ ಪ್ರಯಾತ ಮುರವೈರಿ ಶಾಸನಾತ್. ಕೃಷ್ಣನ ಆಜ್ಞೆ, ಮುರವೈರಿ ಪರಮಾತ್ಮನ ಶಾಸನದಿಂದ ಏನಾದರೂ ಆ ಮಾಧವ ಬ್ರಾಹ್ಮಣನ ಪಿತೃಗಳೆಲ್ಲ ನರಕದಿಂದ ವಾಪಸ್ ಸ್ವರ್ಗಕ್ಕೆ ಬಂದರು. ಪ್ರಭಾತೆ ವಿಮಲೆ ಪ್ರಾಪ್ತೆ ರಾಜಾನೋ ರಾಜಸತ್ತಮ ಸಮಾರೋಹ್ಯ ಗಿರಿಶ್ರೇಷ್ಠಂ ಸಪುತ್ರಾಸ್ತು ಸಬಾಂಧವಾ. ಮಾರನೇ ದಿವಸ ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡು ಮಾರನೇ ದಿವಸ ಬೆಳಿಗ್ಗೆ ಪರ್ವತ ಏರುವ ಪ್ಲ್ಯಾನ್. ಯಾರ್ದು? ಆ ಉತ್ತರ ಭಾರತದ ರಾಜರದು. ಎಷ್ಟು ಚೆನ್ನಾಗಿ ಶ್ರೀಪಾದ ರಾಜರು ಹೇಳ್ತಾರೆ ನೋಡಿ, ಪ್ರಸನ್ನ ವೆಂಕಟದಾಸ್ ಎಲ್ಲ ದಾಸರು ಹೇಳ್ತಾರೆ, ಉತ್ತಮರ ಸಂಘ ಎನಗಿತ್ತು ಸಲಹು. ನೋಡಿ, ಉತ್ತಮರ ಸಂಘ, ಸಜ್ಜನರ ಸಂಘವಾಗಲಿ ಸಾಧು ಸಂಘವಾಗಲಿ. ಪ್ರಸನ್ನ ವೆಂಕಟದಾಸ ಆ ರಾಜನ, ಆ ಮಾಧವ ಬ್ರಾಹ್ಮಣ ಯೋಗ್ಯತೆ, ಅವನ ಅದೃಷ್ಟ, ಆ ರಾಜರು ಬಂದು, ಆ ರಾಜರ ಸಮೂಹ ಬಂದು ಕಪಿಲತೀರ್ಥದಲ್ಲಿ ಇದನ್ನೆಲ್ಲ ಮಾಡಿದರು. ಅದರಿಂದ ಇವನಿಗೂ ಮಾಡಬೇಕು ಅಂತ ಬುದ್ಧಿ. ಸಜ್ಜನರ ಸಂಘದಿಂದ ಆಗೋದು ಏನೋ ನಮ್ಮಲ್ಲಿ ಪರಿವರ್ತನೆ. ಸಜ್ಜನರ ಸಂಘದಿಂದ ನಮ್ಮಲ್ಲಿ ಪರಿವರ್ತನೆ. ಇಲ್ಲದಿದ್ದರೆ ಆ ಮಾಧವ ಬ್ರಾಹ್ಮಣನಿಗೆ ಯಾರು ಉಪದೇಶ ಮಾಡಬೇಕು, ಯಾರು ಮಾಡಬೇಕು? ಮಾಡಿದ್ದು ಒಂದೇ, ಅವನ ಯೋಗದಿಂದ ಸಜ್ಜನರ ಸಂಘ ಆಯಿತು. ಕಪಿಲತೀರ್ಥದಲ್ಲಿ ಎಲ್ಲ ಮಾಡಿದ. ಮಾರನೇ ದಿವಸ ಬೆಟ್ಟ ಹತ್ತುವ ಪ್ರಯತ್ನವನ್ನು ಕೂಡ ಅವನು ಮಾಡ್ತಾ ಇದ್ದಾನೆ. ಸೋಪಿತಸ್ಥೋ ಮಹಾರಾಜನ್ ಮಾಧವೋ ಗಿರಿಮಸ್ತಕೆ ಭೂಧರ ಸ್ಪರ್ಶ ಮಾತ್ರೇನ ತದಗಂ ಪರ್ಯಕಂಪತ. ಆ ಬೆಟ್ಟವನ್ನು ಮೆಟ್ಟುತ್ತಾನೆ. ಮೆಟ್ಟಿದ ಕೂಡಲೇ ಏನಾಯಿತು? ಅವನ ಮೈಯಲ್ಲಿರುವ ಪಾಪ ಎಲ್ಲ ಅಲುಗಾಡಿತಂತೆ. ಗಾಳಿ ಬೀಸಿದರೆ ಧೂಳು ಅಲುಗಾಡ್ತದೆ ನೋಡಿ. ಅದೇ ಥರ ಅವನ ಮೈಯಲ್ಲಿ ಇದ್ದ ಧೂಳುಗಳೆಲ್ಲ, ಪಾಪದ ಧೂಳುಗಳೆಲ್ಲ ಮೇಲೆ ಬಂದು ಅಲುಗಾಡಕ್ಕೆ ಶುರು ಮಾಡಿಬಿಡ್ತಂತೆ. ಮಾಧವಸ್ಯಾಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣ. ಒಂದು ನೊಣವನ್ನು ತಿಂದುಬಿಟ್ರೆ ಹೇಗಿರ್ತದೆ ಹೊಟ್ಟೆಯಲ್ಲಿ, ಗುಡು 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 ಅಂತ ಆಡ್ತದೆ. ಅದೇ ರೀತಿಯಾಗಿ ಅವನ ಪಾಪಗಳೆಲ್ಲ ನಡುಗ್ತಾ ಇದ್ದಂತೆ ಒಳಗೆ. ಯಾಕೆ? ಕರೆಂಟ್ ಪಾಸ್ ಆಯಿತು. ಯಾವ ಕರೆಂಟ್? ತಿರುಪತಿಯ ಬೆಟ್ಟದ ಸ್ಪರ್ಶದ ಕರೆಂಟ್ ಅದು ಪಾಸ್ ಆಯಿತು. ಪ್ರಜ್ವಾಲ ಮಹತ್ಪಾಪಂ ಸುರಮಾಂಶನೋದ್ಭವಂ. ಯಾಕೆ ಆ ಪಾಪ ಬಂತು?
ಮಾಂಸಭಕ್ಷಣ, ಸುರಾಪಾನ, ಆ ದುಷ್ಟರ ಸಹವಾಸ, ಕುಂತಲೆಯ ಜೊತೆಗೆ ಮಾಡಿದ ಸಂಘ ಇತ್ಯಾದಿಗಳಿಂದ ಬಂದ ಪಾಪ, ಆ ಪಾಪ ಎದ್ದು ನಡುಗಕ್ಕೆ ಶುರುವಾಯ್ತಂತೆ. ತಸ್ಯ ದುರ್ಗಂಧ ಧೂಮೇನ ವಾಸಿತಾ ಸರ್ವದೇವತಾ, ಅವನ ಶರೀರದಿಂದ ದುರ್ಗಂಧ, ದುರ್ಧೂಮ, ಕೆಟ್ಟದಾದ ಒಂದು ಹೊಗೆ ಅದೆಲ್ಲ ಹೊರಗೆ ಬರ್ತಾ ಇತ್ತು. ಯಾಕೆ? ಒಳಗಿಂದ ಅಗ್ನಿ ಪಾಸಾಗ್ತಾ ಇದೆ, ಕರೆಂಟ್ ಪಾಸಾಗಿ ಧೂಮ ಹೊರಗೆ ಬರೋಕ್ಕೆ ಶುರುವಾಯಿತು ಅಂತಾರೆ. ಅದು ದುರ್ಗಂಧವಾದ ಒಂದು ಧೂಮ ಹೊರಗೆ ಬಂತು. ಎಲ್ಲ ದೇವತೆಗಳು ಅಲ್ಲಿ ನೋಡ್ತಾ ಇದ್ದಾರೆ. ವಿಮಾನಾನಿ ವಿಚಿತ್ರಾಣಿ ಭಾಸೆಯಂತಹ ಸಮಾಗತಃ, ಎಲ್ಲ ದೇವತೆಗಳು ಬಂದುಬಿಟ್ರು ವಿಮಾನದಲ್ಲಿ. ಏನಾಗ್ತದೆ ನೋಡೋಣ, ಇದೇನು ಆ ತಿರುಪತಿಯ ಕ್ಷೇತ್ರದ ಮಹಿಮೆಯನ್ನು ನೋಡೋದಕ್ಕೋ ಅಥವಾ ಈ ಮಾಧವ ಬ್ರಾಹ್ಮಣನಿಗೆ ಏನಾಗ್ತದೆ ನೋಡೋದಕ್ಕೋ ಗೊತ್ತಿಲ್ಲ. ಆಶ್ಚರ್ಯವಾಗಿತ್ತು. ಇಂಥ ಕ್ಷೇತ್ರದ ಮಹಿಮೆ ನೋಡಿ ಹೇಗಿದೆ ಅಂತ. ವವೃಷ ಪುಷ್ಪವರ್ಷಾಣಿ ಮಾಧವಸ್ಯ ಉತ್ತಮಾಂಗಕ್ಕೆ, ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದರಂತೆ. ಅವನ ಪಾಪ ಹೋಯಿತು, ಪುಷ್ಪವೃಷ್ಟಿಯನ್ನು ಮಾಡಿದರು. ದೃಷ್ಟ್ವಾ ಪಿತಾಮಹ ಶ್ರೀಮಾನ್ ವಿಮಾನಾದವರುಹ್ಯ ಸಹ, ಬ್ರಹ್ಮದೇವರೇ ಕೆಳಗಿಳಿದು ಬಂದರಂತೆ. ನಿನ್ನ ಪಾಪ ಎಲ್ಲ ನಾಶ ಆಗಿದೆ, ಭೋಭೋ ಮಾಧವ ರಾಜೇಂದ್ರ ಗತಪಾಪೋಸಿ ಕೇವಲಂ, ನಿನ್ನ ಪಾಪ ಎಲ್ಲ ನಾಶ ಆಗಿದೆ. 12 ವರ್ಷ ಮಾಡಿದ ಪಾಪ ಅದು ನಾಶ ಆಗಿದೆ. ಯಾವುದಕ್ಕೆ? ಒಂದು ದಿನದಲ್ಲಿ ಕಳ್ಕೊಂಡ ನೋಡಿ. ಇದು ಆಶ್ಚರ್ಯ. ಸತ್ಕರ್ಮದ ಮಹತ್ವ ನೋಡಿ. 12 ವರ್ಷದ ಪಾಪ ಒಂದು ದಿನದಲ್ಲಿ ಹೋಯ್ತು. ಆಶ್ಚರ್ಯ. ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾತ ಸಜ್ಜಲೆ ವರಾಹವದನಂ ನತ್ವಾ ತ್ಯಜದೇಹಂ ಮಹೀಸುರ, ನಿನ್ನ ಪಾಪ ಎಲ್ಲ ಹೋಗಿದೆ, ಮೇಲೆ ಹೋಗು, ತಿರುಪತಿ ಬೆಟ್ಟ ಹತ್ತು, ನಡ್ಕೊಂಡು ಹೋಗಬೇಕು, ಕಾರಲ್ಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಡ್ಕೊಂಡು ಹೋಗು ಮತ್ತು ಅಲ್ಲಿ ಸ್ವಾಮಿ ತೀರ್ಥದಲ್ಲಿ ಸ್ನಾನ ಮಾಡು. ಅಲ್ಲಿ ವರಾಹ ವದನಂ, ಭೂವರಾಹ ದೇವರಿದ್ದಾರೆ, ಅವನನ್ನು ಮರೆತು ಬಿಡ್ತೀವಿ ನಾವು. ವರಾಹದೇವರನ್ನು ಮರೀಬಾರ್ದು. ವರಾಹದೇವರ ನಮಸ್ಕಾರ ಮಾಡು. ತ್ಯಜದೇಹಂ ಮಹೀಶ್ವರ, ಆ ಕಾಲದಲ್ಲಿ ಶ್ರೀನಿವಾಸ ಬಂದಿಲ್ಲದ ಕಾಲ ಅದು. ಆದರೂ ಕೂಡ ಆ ಗಿರಿಯ ಮಹತ್ವ ಹೇಗಿದೆ ನೋಡಿ. ಇಂಥ ಮಹತ್ವವಾದ ಗಿರಿಗೆ ಇನ್ನಷ್ಟು ಮಹತ್ವ ಕೊಡಬೇಕು ಅಂತ ಶ್ರೀನಿವಾಸ ಬಂದು ನೆಲೆಸಿದ್ದು. ಶ್ರೀನಿವಾಸ ಬರಲಿಕ್ಕೆ ಪೂರ್ವದಲ್ಲೇ ಇಷ್ಟು ಮಹತ್ವ ಇದೆ ನೋಡಿ ಅದಕ್ಕೆ. ಆ ಕಪಿಲ ತೀರ್ಥಕ್ಕಾಗಲಿ ಸ್ವಾಮಿ ಪುಷ್ಕರಣಿಗಾಗಲಿ ಎಂಥ ಮಹತ್ವ ನೋಡಿ. ಇದ್ಯಾರು ಬ್ರಹ್ಮದೇವರು ಹೇಳುವ ಮಾತು. ಮಹೀಪಾಲೋ ಭವಾಮುತ್ರ ಕುರುರಾಜಮಕಂಟಕಂ ಪಾಂಡವಾನಾಂ ಚ ದೌಹಿತ್ರ ಕುಲೇ ಜಾತೋ ಅತಿಕೀರ್ತಿಮಾನ್. ಎಂಥ ಸೌಭಾಗ್ಯ ಅಂದರೆ ಮಾಧವ ಬ್ರಾಹ್ಮಣಂದು ಪಾಂಡವರ ವಂಶದಲ್ಲಿ ಬರ್ತೀಯೋ ನೀನು. ಎಂಥ ವಂಶ ನೋಡಿ. ಪಾಂಡವರ ವಂಶ ಅಂದರೆ ಈಗನ್ನೂ ಕೇಳಿದ್ದೀವಿ, ಭೀಮಸೇನ ದೇವರು ಬಂದ ವಂಶ ಅದು. ಅಂಥ ವಂಶದಲ್ಲಿ ನೀನು ಮುಂದೆ ಜನ್ಮವನ್ನು ತಾಳು. ಏನು ಮಾಡಿದ್ದಕ್ಕೆ? ಪುಣ್ಯಕ್ಷೇತ್ರಕ್ಕೆ ಹೋಗಿ ಸತ್ಕರ್ಮ ಶ್ರಾದ್ದವನ್ನು ಮಾಡಿದ್ದಕ್ಕೆ. ನೀನೇನು ಮಾಡಿಲ್ಲ, ಅದು ಭಯದಿಂದ ಮಾಡಿದ್ದು. ಭಯದಿಂದಲೂ ಅಲ್ಲ, ಏನೋ ಅವ್ರು ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಅಂತ. ಅಂದರೆ ತಿಳುವಳಿಕೆಯಿಂದ ಒಂದು ಕರ್ಮವನ್ನು ಮಾಡಿದರೆ ಎಷ್ಟು ಪುಣ್ಯ ಕೊಡಲಿಕ್ಕಿಲ್ಲ ಅದು. ಪಾಂಡವರ ವಂಶದಲ್ಲಿ ಹುಟ್ಟು ನೀನು. ಸುಧರ್ಮಸ್ಯ ಸುತೋ ಭೂತ್ವ, ಸುಧರ್ಮ ಅಂತ ಒಂದು ರಾಜ ಇರ್ತಾನೆ, ಅವನ ಮಗನಾಗಿ ನೀನು ಹುಟ್ಟು. ವಿಚರಸ್ವಾತ ದಕ್ಷಿಣೆ ನಾರಾಯಣಪುರೇ ವೀರ ತೋಂಡದೇಶ ಅಧಿಪೋ ಭವ. ಈ ನಾರಾಯಣಪುರದಲ್ಲಿ ತೋಂಡ ದೇಶದ ಅಧಿಪತಿಯಾಗಿ ನೀನು ಆಗ್ತೀಯಾ ಹಾಗೆ ಅಂತ ಬ್ರಹ್ಮದೇವರು ವರ ಕೊಡ್ತಾರೆ. ತವ ಪುತ್ರಿ ಜಗನ್ಮಾತ, ನೋಡಿ ನಿನ್ನ ಮಗಳಾಗಿ ಯಾರು ಹುಟ್ಟಿದಾಳೆ? ಪದ್ಮಾವತಿ, ಜಗನ್ಮಾತ, ಲಕ್ಷ್ಮಿಯೇ ಅವತಾರ ಮಾಡಲಿಕ್ಕಿದ್ದಾಳೆ. ಜಾಮಾತ ಚ ಜಗತ್ಪಿತ, ನಿನ್ನ ಅಳಿಯನಾಗಿ ಪರಮಾತ್ಮನೇ ಬರ್ತಾನೆ. ಪರಮಾತ್ಮನ ಪಾದ ತೊಳೆಯುವ ಒಂದು ಸೌಭಾಗ್ಯ ನಿನಗೆ ಮುಂದಿನ ಜನ್ಮದಲ್ಲಿ ಕಾದಿದೆ. ಎಂಥ ಅದ್ಭುತ ನೋಡಿ ಅದು. ಭವಿಷ್ಯತಿ ಮಹಾರಾಜನ್ ಪಶ್ಚಾತ್ ವೈಕುಂಠ ಮಾಪ್ನಿ. ಅಷ್ಟೇ ಮುಗಿತಲ್ಲ, ಇದಾದ ಮೇಲೆ ನೀನು ವೈಕುಂಠಕ್ಕೆ ಹೋಗ್ತೀಯಾ ಅಂದರೆ ಮೋಕ್ಷವನ್ನು ಪಡೀತೀಯಾ ಅಂತ ಅರ್ಥ. ಇದಿ ತಸ್ಯ ವರಂ ತತ್ವಾ ಚತುರಶ್ಚತುರಾನನಃ ತದಾ ನಾಮ ಚಕಾರಾದ್ರೇಃ ವೆಂಕಟಾಚಲಮಿತ್ಯುತ. ಬ್ರಹ್ಮದೇವರು ಹೇಳಿ ಹೋದರಂತೆ, ಇನ್ನು ಮುಂದೆ ಈ ಪರ್ವತಕ್ಕೆ ವೆಂಕಟಾಚಲ ಅಂತ ಹೆಸರು ಬರಲಿ. ಯಾಕೆ? ಎಂಥ ಪಾಪರಿ ಅದು. 12 ವರ್ಷದ ಪಾಪ ಒಂದು ದಿನದಲ್ಲಿ ಹೋಯಿತು ಅಂದರೆ ಆಶ್ಚರ್ಯ ಅಲ್ಲವೇ? ಎಲ್ಲ ಪಾಪವನ್ನು ಕಳೆಯತಕ್ಕ ಕ್ಷೇತ್ರ ಅಂತ ಇದಕ್ಕೆ ಹೆಸರು ಬರಲಿ, ವೆಂಕಟಾಚಲ ಅಂತ ಹೆಸರು ಬರಲಿ ಅಂತ ಅನುಗ್ರಹವನ್ನು ಮಾಡಿ ಬ್ರಹ್ಮದೇವರು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ. ಪ್ರಭಾತ ಕಾಲೇ ರಾಜೇಂದ್ರ ಯಕ್ಕೀರ್ತಿಯದಿ ಭೂಧರಂ ತಸ್ಯ ಪುಣ್ಯಫಲಂ ವಕ್ಷ್ಯೆ ಶೃಣುರಾಜನ್ ಯಥಾಸ್ಥಿತಂ. ಈ ರೀತಿಯಾಗಿ 4 ಪರ್ವತದಲ್ಲೂ ಕೂಡ 4 ಯುಗದಲ್ಲೂ ಕೂಡ ವೃಷಭಾಚಲ, ಅಂಜನಾಚಲ, ಶೇಷಾಚಲ,
ವೆಂಕಟಾಚಲ ಅಂತ ಯಾಕೆ ಹೆಸರು ಬಂತು ಅಂತ ಶತಾನಂದರು ಹೇಳಿ ಈ ಒಂದು ಅಧ್ಯಾಯ ಒಂದೇ ಅಧ್ಯಾಯ ಅದು ಓದಿದರೆ, ಕೇಳಿದರೆ, ಶ್ರವಣ ಮಾಡಿದರೆ ಏನು ಫಲ ಅಂತ ಹೇಳ್ತಾ ಇದ್ದಾರೆ. ಗಂಗಾ ಸ್ನಾನಂ, ಯಾರು ಬೆಳಿಗ್ಗೆದ್ದು ಈ ಅಧ್ಯಾಯವನ್ನು ಹೇಳ್ತಾರೋ ಅವರಿಗೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಸಿಗ್ತದೆ. ಲೇಖನೇತು ಯಾತ್ರಾ ಸಾಹಸ್ರಮೇವಚ, ಇದನ್ನು ಬರೆದರೆ ಸುಮಾರು 200 ಶ್ಲೋಕ ಇದೆ. ಸುಮಾರು ಏನೇನೋ ಬರಿತೀವಿ. ಇಮೇಲಲ್ಲಂತೂ ಜಾಸ್ತಿ ಬರೆಯೋದು, ವಾಟ್ಸಪ್ಪಲ್ಲಂತೂ ಲೆಕ್ಕನೇ ಇಲ್ಲ, ಅಷ್ಟು ಮೆಸೇಜಸ್ ಕಳಿಸ್ತಾ ಇರ್ತೀವಿ. ಆದರೆ ನಮಗೆ ಅದರ ಉಪಯೋಗ ಇಲ್ಲ. ಆದರೆ ಈ ಒಂದು 200 ಶ್ಲೋಕ ಬರೆದರೆ ಏನು ಪುಣ್ಯ? 1000 ಬಾರಿ ತೀರ್ಥಯಾತ್ರೆ ಮಾಡಿದ ಪುಣ್ಯ. ತಿರುಪತಿ ಒಂದು ಬಾರಿ ತೀರ್ಥಯಾತ್ರೆ ಮಾಡಿ ಶ್ರೀನಿವಾಸನ ದರ್ಶನ ಮಾಡಿ ಬಂದರೆ ಹಿಟ್ಟು ಆಗಿಬಿಟ್ಟಿರ್ತೀವಿ ನಾವು. ಅದೇನು ಗುಂಪು, ಅದೇನು ಜನ, ನೋಡಲಿಕ್ಕೆ ಆಶ್ಚರ್ಯ. ಆದರೆ 200 ಶ್ಲೋಕ ಬರೆದರೆ 1000 ಬಾರಿ ತೀರ್ಥಯಾತ್ರೆ ಮಾಡಿದ ಯಾರಿಗೆ ಬೇಡ ಹೇಳಿ? 200 ಬಾರಿ ತೀರ್ಥಯಾತ್ರೆ ಮಾಡಿದ ಫಲವನ್ನು ಬೆಳಿಗ್ಗೆದ್ದು ಇದನ್ನು ಬರೆದರೆ ಕೊಡ್ತಾನಂತೆ. ರಜೆ ಇರುವಾಗ, ಈಗೇನೋ ರಜೆ ಇದ್ದೇ ಇದೆ, ಇನ್ನು ಸರಸ್ವತಿ ಪೂಜೆಯಲ್ಲಂತೂ ರಜೆ ಬಂದೇ ಬರುತ್ತದೆ. ಅದರಿಂದ ಅವಶ್ಯವಾಗಿ ಇದನ್ನು ಬರೆಯುವ, ಈ ಒಂದು 200 ಶ್ಲೋಕವನ್ನು ಬರೆಯುವ ಅಭ್ಯಾಸವನ್ನು ಮಾಡಿರಿ. ನಿಮಗೆ ಸಂಸ್ಕೃತದಲ್ಲಿ ಬೇಕೋ ಕಳಿಸಿಕೊಡ್ತೀವಿ, ಕನ್ನಡದಲ್ಲಿ ಬೇಕೋ ಕಳಿಸಿಕೊಡ್ತೀವಿ, ಇನ್ನು ಯಾವ ಭಾಷೆಯಲ್ಲಿ ಬೇಕೋ ಕೇಳಿ. ಆದಷ್ಟು ಸಹಕಾರ ಮಾಡೋಣ. ಯಾರು ಬೇಕು ಅಂತ ಅನ್ನಿಸ್ತದೋ ನಮ್ಮನ್ನು ಸಂಪರ್ಕ ಮಾಡಿರಿ, ಫೋನ್ ನಂಬರ್ ತೆಗೆದುಕೊಳ್ಳಿ, ನಮಗೆ ಕಳಿಸಿಕೊಡಿ, ನಾವು ಬರಿತೀವಿ ಅಂತ ರಾಯರ ಮುಂದೆ ಸಂಕಲ್ಪ ಮಾಡಿರಿ. ತೀರ್ಥಯಾತ್ರೆ ಮಾಡಿದ ಫಲ ಬರುತ್ತದೆ. ಇತಿಹಾಸ ಮೆಮಂ ಪ್ರೋಕ್ತಂ ಗೌತಮೇನ ಮಯೋಜಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಶುಭದಾಯಕಂ. ಇದನ್ನು ಶ್ರವಣ ಮಾಡಿದ್ರಿಂದಲೇ ನಮಗೆ ಶುಭವನ್ನು ಕೊಡುತ್ತೆ. ಅದ್ಭುತವಾದ ಒಂದು ಪರಮಾತ್ಮನ ವಿಚಾರ ಇದು ಅಂತ ಹೇಳ್ತಾ ಮುಂದಿನ ವಿಚಾರ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.